ಓಂ ಶಾಂತಿ. ಬೆಲ್ಗಮ್ದಲ್ಲಿ ಡಾಕ್ಟರ್ ಮೋಹಿತ್ ಗುಪ್ತಾ, ತಾವು ಎಲ್ಲರೂ ಯೂಟ್ಯೂಬ್ದಲ್ಲಿ ಅವ್ರ ಕ್ಲಾಸ್ ಕೇಳಿರಬಹುದು. ಅವರು ಫೇಮಸ್ ಕಾರ್ಡಿಯೋಲಾಜಿಸ್ಟ್ ಅದ ರೀ, ಟೆಡೆಕ್ಸ್ ಸ್ಪೀಕರು ಅದ ರೀ, ಮತ್ತು ಮೋಟಿವೇಶ್ನಲ್ ಸ್ಪೀಕರು ಅದಾರು. ಮತ್ತು 40 ವರ್ಷದಿಂದ ಬ್ರಹ್ಮ ಕುಮಾರೀಸ್ದ ರೆಗ್ಯುಲರ್ ವಿದ್ಯಾರ್ಥಿನೂ ಅದ ರೀ. ಬಾಬಾ ಅಂದ ಎಲ್ಲ ನಿಯಮಗಳ ಪೂರ ಪರಿವಾರದವರು ನಿಯಮನ ಪಾಲನೆ ಮಾಡ್ತಾರೆ. ಅವರು ಭಾಳ 40 ವರ್ಷದ ಹಿಂದಿನ ಪೂರ ಅವ್ರ ಪರಿವಾರ ವತಿಯಿಂದ ಅವರು ಬಾಬಾನ ಮನೆಗಾಯಿತು, ಬಾಬಾನಿಗೆ ಯಜ್ಞೆಗಾಯಿತು, ಅವರು ಬಾಬಾನ ಶ್ರೀಮತ ಆಯಿತು, ಎಲ್ಲವನ್ನು ನಡ್ಕೊಳ್ತಾ ಬಂದಿದ್ದಾರೆ. ನಮ್ದು ಅದೃಷ್ಟ ಅನ್ಬೋದು ರೀ, ಆ ಅಣ್ಣೋರು ನಮ್ಮ ಬಾಬಾನ ಮನೆಗೆ ಅರ್ಥಾತ್ ಬೆಲ್ಗಮ್ ಝೋನ್ದಲ್ಲಿ ಬಂದಿದ್ರಿ. ಸೊ ಅವ್ರ ವಿಸಿಟ್ ಮಾಡಲಿಕ್ಕೆ ನಮ್ಗೆ ಅವಕಾಶ ಸಿಕ್ತು, ನಾವು ಕೂಡ ಹೋಗಿದ್ವಿ ರೀ. ಸೊ ನಾವು ಕ್ಲಾಸ್ ಕೇಳಿದಾಗ ಇಲ್ಲಿ ನಮ್ಮವರು ಎಲ್ಲರೂ ಏನಂದ್ರೆ, ಅಕ್ಕೋರ ನೀವು ಕೇಳಿರಿ, ಅವರೆಲ್ಲ ಹಿಂದಿಯೊಳಗೆ ಮಾಡಿದರು, ನೀವು ಸ್ವಲ್ಪ ನಂಗೆ ಕನ್ನಡನಾಗ ಟ್ರಾನ್ಸ್ಲೇಟ್ ಮಾಡಿರಿ ಅಂತ ನಮ್ಮ ಮಾತೆಯರೆಲ್ಲರೂ ಗಂಟು ಬಿಟ್ಟು ನನಗೆ ಬೆನ್ನು ಹತ್ತಿರೋ ಕಾರಣದಿಂದ ಈ ಕ್ಲಾಸ್ ರೀ. ಅವ್ರ ಕ್ಲಾಸ್ದಲ್ಲಿ ಏನೇನು ಹೇಳಿದರು ಅನ್ನೋದನ್ನು ಅದನ್ನು ಟ್ರಾನ್ಸ್ಲೇಟ್ ಮಾಡಿ ತಮಗೆ ಹೇಳ್ತೇನೆ. ಎಷ್ಟು ನನಗೆ ನೆನಪಿದೆಯೋ ಅಷ್ಟು, ಯಾಕಂದರೆ ನಾನೇನು ವಿಡಿಯೋ ಮಾಡಿಲ್ಲ ರೀ. ಅದನ್ನು ನನಗೆ ಎಷ್ಟು ನೆನಪಿದೆ ಅಷ್ಟು ನಾನು ನಿಮ್ಮ ಜೊತೆ ಟ್ರಾನ್ಸ್ಲೇಟ್ ಮಾಡ್ಕೊಳ್ತೇನೆ ರೀ. ಅನ್ನೋರು ಅವರು ಸ್ಟಾರ್ಟಿಂಗ್ ಅವ್ರದ್ದು ಕ್ಲಾಸ್ ಟಾಪಿಕ್ ಏನಿತ್ತಂದರೆ ಪವರ್ ಆಫ್ ಒನ್ ಥಾಟ್, ಅಂದರೆ ಒಂದು ಸಂಕಲ್ಪದಲ್ಲಿ ಎಷ್ಟು ಶಕ್ತಿ ಇದೆ ಅನ್ನುವಂಥದ್ದು ಟಾಪಿಕ್ ಮೇಲೆ ಅವ್ರು ಕ್ಲಾಸ್ ಮಾಡಿದ್ರಿ. ಮಾರ್ನಿಂಗ BKಗಳಿಗೆ ಅಂದರೆ ಬಾಬಾನ ಮಕ್ಕಳಿಗೆ ಅವ್ರು ಕ್ಲಾಸ್ ಮಾಡಿದರು. ಆ ಬಾಬಾನ ಮಕ್ಳಿಗೆ ಕ್ಲಾಸ್ ಮಾಡಿದ್ರಲ್ಲಿ ಏನು ಹೇಳಿದ್ವು, ಅವ್ರು ಹೆಂಗೆ ಸ್ಟಾರ್ಟ್ ಮಾಡಿದ್ರಂದರೆ, ಯಾವತ್ತು ಅವ್ರು ಬಂದಿದ್ರಲ್ರಿ ಅವತ್ತಿನ ದಿನ ಮುರಳಿ ಒಳಗೆ ಬಾಬಾ ನೀವು ಮಕ್ಕಳೆಲ್ಲ ಕಟ್ಪುತ್ಲಿ ಅದಿರಿ ಅಂತ ಹೇಳಿದರು. ಅದೇ ರೀತಿ ಅದರ ಅನುಗುಣವಾಗಿಯೇ ಅವರು ಒಂದು ಕಥೆಯನ್ನು ಹೇಳಿದ್ರು. ಅವ್ರ ಕತೆ ಏನು ಹೇಳಿದ್ರು ಅಂದರೆ, ಒಬ್ಬವ ಮಾಲಕ್ ಇರ್ತಾನೋ, ಕತ್ತೆಯ ಮಾಲಕ್ ಇರ್ತಾನೆ. ಅವನಿಗೆ ಕೃಷ್ಣನ ಮಾರಾಟ ಮಾಡಬೇಕಾಗಿರ್ತೈತೆ ರೀ, ಮಾರ್ಕೆಟಿಗೆ ಹೋಗಬೇಕಾಗಿರ್ತೈತೆ. ಅದಕ್ಕೆ ಶ್ರೀಕೃಷ್ಣನ ಮೂರ್ತಿಯನ್ನು ಕತ್ತಿ ಮೇಲೆ ಇಟ್ಕೊಂಡು ಹೋಗಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆ ಶ್ರೀಕೃಷ್ಣನ ಫೋಟೋವನ್ನು ನೋಡಿದ ಕೂಡಲೇ ಎಲ್ಲ ಮನೆ ಮಂದಿಯವರು ಹೊರಗೆ ಬರೋದೈತಿ, ಕತ್ತಿಯನ್ನು ಪೂಜೆ ಮಾಡೋದೈತಿ. ಅಂದರೆ ಕತ್ತಿಗೆ ಸ್ನಾನ ಮಾಡಿಸೋದಾಗಲಿ, ಹೂ ಎರಿಸೋದಾಗಲಿ, ಮಾಲೆ ಹಾಕೋದೆಲ್ಲ ಆಗಲಿ ಮಾಡ್ತಿರ್ತಾರೆ. ಮತ್ತು ಶ್ರೀಕೃಷ್ಣನಿಗೂ ಕೂಡ ಮಾಡ್ತಿರ್ತಾರೆ. ಹಂಗೆ ಮತ್ತು ಇನ್ನೊಂದು ಮನೆ ಹತ್ರ ಹೋದ್ರಂದ್ರೆ ಅವರು ಅದನ್ನ ಮಾಡ್ತಿರ್ತಾರೆ. ಹಂಗೆ ಪ್ರತಿ ಮನೆಗೆ ಆ ಮಾಲಕ ಎಲ್ಲಿವರೆಗೂ ಮಾರ್ಕೆಟಿಗೆ ಹೋಗ್ತಾನಲ್ರಿ, ಅಲ್ಲಿವರೆಗೂ ಎಷ್ಟೆಷ್ಟು ಮನೆಗಳು ಬರ್ತಾವಲ್ಲ ಅಷ್ಟಷ್ಟು ಆ ಕತ್ತಿದ ಪೂಜೆ ಆಗಕ್ಕೆ ಪ್ರಾರಂಭ ಆಕೈತಿ. ಕತ್ತಿಗೆ ಅನಿಸ್ತೈತಿ ನನ್ನನ್ನು ಇವ್ರು ಪೂಜೆ ಮಾಡಾಕತ್ತಾರು ಅಂತ ಅನಿಸ್ತೈತ್ರಿ ಅದಕ್ಕೆ. ಆಮೇಲೆ ಮಾರ್ಕೆಟಿಗೆ ಹೋಗ್ತಾರೋ. ಮಾರ್ಕೆಟಿಗೆ ಹೋದ ನಂತರ ಶ್ರೀಕೃಷ್ಣನ ಮೂರ್ತಿಯನ್ನು ಮಾರಾಟಕ್ಕೆ ಕೊಟ್ಬಿಡ್ತಾರೆ. ಹೊಳ್ಳಿ ಬರ್ತಾನೆ ರೀ ಮಾಲಕ ಕತ್ತಿ ಜೊತೆ. ಕತ್ತಿ ಏನು ಮಾಡ್ತೈತಂದರೆ, ಮನೆಗಳು ಹೇಗೆ ಬರಲಿಕ್ಕೆ ಪ್ರಾರಂಭ ಆಗ್ತಾವೋ ಅಲ್ಲೆಲ್ಲೇ ಮನೆ ಹತ್ರ ನಿಲ್ಲಲಿಕ್ಕೆ ಪ್ರಾರಂಭ ಮಾಡ್ತಾನೆ ರೀ. ಈಗ ಒಂದು ಮನೆ ಬಂತಂದ್ರೆ ಕತ್ತಿಯಲ್ಲಿ ನಿಂದಿರ್ತೈತೆ ರೀ, ಇನ್ನೊಂದು ಮನೆ ಬಂತಂದ್ರೂ ಕತ್ತಿ ನಿಂದಿರ್ತೈತೆ ರೀ. ಆದ್ರೆ ಆ ಟೈಮ್ನಾಗ ಯಾರೂ ಆ ಕತ್ತಿಯನ್ನು ಪೂಜೆ ಮಾಡಂಗಿಲ್ಲ, ಮತ್ತು ಕತ್ತಿಗೆ ಮಾಲಿನೂ ಹಾಕಂಗಿಲ್ಲ, ಶೃಂಗಾರ ಮಾಡಂಗಿಲ್ಲ. ಆಮೇಲೆ ಎಲ್ಲ ಮನೆ ದಾಟ್ಕೋತ ಬರ್ತಾನೆ, ಕತ್ತಿನ ಯಾರೂ ನೋಡೋದನ್ನೇ ಇಲ್ಲ. ಆಮೇಲೆ ಅದಕ್ಕೆ ಅನ್ನಿಸ್ತೈತಿ, ನಾನು ಯಾಕೆ ಹೋಗಬೇಕಾದ್ರೆ ಎಷ್ಟು ನನ್ನನ್ನು ಗೌರವ ಕೊಟ್ಟು ಪ್ರೀತಿ ಮಾಡಿದರು, ನಂದು ಎಷ್ಟು ಮಾಲೆನ ಹಾಕಿದ್ರು, ಈಗ್ಯಾಕೆ ಮಾಡ್ತಾ ಇಲ್ಲ ಅಂತ ಅಂದಾಗ, ಆವಾಗ ಮಾಲಕ್ ಅಂತಾನು ಅದನ್ನು ನಿನಗೆ ಮಾಡ್ತಾ ಇರಲಿಲ್ಲ, ಅದು ಮೇಲಿರುವಂಥ ಶ್ರೀಕೃಷ್ಣನಿಗೆ ಮಾಡ್ತಾಯಿದ್ರು ಅಂತ ಹೇಳ್ತಿದೆ. ಆವಾಗ ಕತ್ತಿಗೆ ರಿಯಲೈಸ್ ಆಕೈತಿ ಅದು ನನಗಲ್ಲ, ಅದು ಶ್ರೀಕೃಷ್ಣನಿಗೆ. ಅದೇ ರೀತಿ ಅಣ್ಣೋರು ನಮ್ಗೆ ಏನು ಹೇಳ್ಕೊಟ್ರೆ ಅಂದರೆ, ನಾವು ಕೂಡ ಕಟ್ಟುಪುತ್ಲಿ ಇದ್ದಂಗನೆ. ಇವತ್ತು ನಮ್ಗೆ ನಾಮ, ಮಾನ, ಶಾನ ಸಿಗ್ತಾ ಇದೆ ಅಂದರೆ ಅದಕ್ಕೆ ಕಾರಣ ಶಿವ ಬಾಬಾ ಆಗಿದ್ದಾರೆ. ನಮ್ಮ ತಲೆ ಮೇಲೆ ಶಿವ ಬಾಬಾ ಇರೋ ಕಾರಣದಿಂದ ಇವತ್ತು ನಮಗೆ ಹೆಸರು, ಮಾನ, ಶಾನ ಸಿಗ್ತಾ ಇದೆ. ಈ ಬಾಬಾ ನಮ್ಮ ಜೀವನದಲ್ಲಿ ಇರಲಿಲ್ಲ ಅಂದರೆ ನಮಗೇನೂ ಬೆಲೆ ಇಲ್ಲ ಅಂತ ಅನ್ನೋರು ಆ ಕಥೆ ಮೂಲಕ ತಮ್ಮ ನಿರಹಂಕಾರಿಪನ, ತಮ್ಮ ನಿರ್ಮಾಣತೆಯನ್ನು ನಮ್ಗೆ ಹೇಳ್ಕೊಟ್ರು.
ಸೊ ನಾವೆಲ್ಲರೂ ಈ ಕಥೆಯಿಂದ ತಿಳ್ಕೊಬೋದು ಏನಂದರೆ, ನಮಗೊಂಚೂರು ಏನಾದರೂ ಸೇವಾ ಮಾಡಿದ್ವಿ, ನಮಗೊಂಚೂರು ಹೆಸರು, ಮಾನ, ಶಾನ, ಗೌರವ ಸಿಕ್ಕಿದಾಗ ನಾವು ಸ್ವಲ್ಪ ಏರಿರ್ತೇವೆ ರೀ. ಆದ್ರೆ ಇದನ್ನೆಲ್ಲ ಮಾಡಿಸ್ದವ್ರು ಯಾರು, ಇದನ್ನೆಲ್ಲ ಕೊಡಕತ್ತವ್ರು ಯಾರು, ಇದನ್ನೆಲ್ಲ ವಿಶೇಷತೆಗಳನ್ನ ತುಂಬ್ತಾ ಇರೋರು ಯಾರು? ಅದು ಶಿವ ಬಾಬಾ. ಇವತ್ತು ನಮಗೇನೇ ಬ್ರಹ್ಮ ಕುಮಾರೀಸ್ ಅನ್ನುವಂಥ ಮಾನ ಶಾನ, ಅಥವಾ ನೀವು ಭಾಳ ಚಲೋ ಮಾತಾಡ್ತೀರ ಅನ್ನುವಂಥ ಮಾನ ಶಾನ ಏನೋ ಸಿಗ್ತಾ ಇದೆಯಲ್ಲ, ಅದಕ್ಕೆಲ್ಲ ಕಾರಣ ಯಾರೇ? ಆ ಶಿವ ಬಾಬಾ ಆಗಿದೆ. ಆ ಶಿವ ಬಾಬಾ ಇರೋದ್ರಿಂದ ನಮಗೆ ಗೌರವ, ಮಾನ ಶಾನ ಎಲ್ಲ ಸಿಗ್ತಾ ಇದೆ ರೀ. ಅದರ ನಂತರ ಅಣ್ಣವ್ರು ಮತ್ತೇನು ಹೇಳಿದ್ರು ಅಂದರೆ, ತಮ್ಮ ಅನುಭವವನ್ನು ಹೇಳಿದರು. ಅವ್ರು ಹೇಳಿದ್ರು, ಬಾಲ್ಯದಿಂದಲೇ ನಮ್ಮ ತಂದೆ ತಾಯಿಯವರು ಜ್ಞಾನಕ್ಕೆ ಬಂದರು. ಅವ್ರ ತಾಯಿ ಗೈನೋಕಾಲಜಿಸ್ಟ್ ಅದ ರೀ, ಮತ್ತು ತಂದೆ ಗ್ಯಾಸ್ಟ್ರೋ ಇಂಟೆಸ್ಟೈನಲಿಸ್ಟ್ ಏನೋ ಅದ ರೀ, ಅವ್ರು ನೆನಪಿಲ್ರಿ ನನಗೆ. ಅವ್ರು ಈ ರೀತಿ ಇಬ್ಬರು ಡಾಕ್ಟರ್ಸ್ ಅದಾರ. ಸೊ ಭಾಳ ಸ್ಮಾಲ್ ಏಜ್ದಿಂದ ಅವ್ರ ಬಾಬನ ಮಿಲನ್ ಆಯಿತು, ಮತ್ತು ದಾದಿಗಳದ್ದು ಪಾಲನೆ ಭಾಳ ತೊಗೊಂಡಿದ್ದಾರು ಅಂತ ಹೇಳ್ತಿದ್ರಿ ಅಣ್ಣವ್ರು ಹೇಳ್ತಿದ್ರು. ಪ್ರಕಾಶ್ ಮಣಿ ದಾದಿ ನನ್ನ ಬಾಜುಕ ಕುಂಡ್ರಿಸ್ಕೊತಿದ್ರು, ಬಾಜು ಕುಣಿಸ್ಕೊಂಡು ನಂಗೆ ಭಾಳ ಪ್ರೀತಿ ಮಾಡ್ತಿದ್ರು. ಯಾವಾಗ ಬಾಬನ ಮಿಲನ ಆದಮೇಲೆ ನಾವು ಹೊಳ್ಳಿ ಬರಬೇಕಾದ್ರೆ ಪ್ರಕಾಶ್ ಮಣಿ ದಾದೀಜಿಯವರು ನನಗೆ ಆ್ಯಂಬುಲೆನ್ಸ್ ಎಂಬ ಇರುವಂಥದ್ದು ಒಂದು ಗಿಫ್ಟನ್ನು ಕೊಟ್ಟಿದ್ರಂತೆ. ಖರೆ ಅವ್ರಿಗೆ ಅನಿಸಿತ್ತು, ನಾನೇನು ಡಾಕ್ಟ್ರ್ ಆಗ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಖರೆ ದಾದಿ ಪ್ರಕಾಶ್ ಮಣಿ ನಂಗೆ ಸಂದಿದ್ದಾಗನ ಆ ಆ್ಯಂಬುಲೆನ್ಸ್ ಎಂಬ ಇರುವುದನ್ನು ಗಿಫ್ಟ್ ನನಗೆ ಕೊಟ್ಟರು ಅಂತ ಹೇಳಿದ್ರು. ಮತ್ತು ಅವ್ರ ಅಣ್ಣೋರು ಯಾರೋ ಅವ್ರ ತಂಗಿ ಏನಿದ್ರಲ್ರಿ, ಅವರು ಕೂಡ ದಾದಿಯವ್ರಿಗೆ ಅಂದ್ರಂತ್ರಿ, ನೀ ಏನಾಗ್ತಿ ಅಂತ ಅಂದ್ಕೊಂಡು, ನಿನ್ನ ಟೀಚರ್ ಮಾಡೋಣ ಅಂತ ಹಿಂಗೇನೋ ಅಂದ್ರಂತ್ರಿ. ಅವಾಗ ಗುಲ್ಜಾ ದಾದಿ ಅವ್ರ ತಂಗಿಗೆ ಏನು ಹೇಳಿದ್ರಂತ, ಆಕೆ ಟೀಚರ್ ಆಗೋದಿಲ್ಲ, ಆಕೆ ಲ್ಯಾಪ್ಟಾಪ್ ಕೊಡೋನು, ಆಕೆಗೆ ಲ್ಯಾಪ್ಟಾಪ್ದಿಂದ ಆಕೆ ಇಂಜಿನಿಯರ್ ಅಥವಾ ಹಿಂಗೇನಾರ ಆಗ್ತಾರೆ ಅಂತ ಹೇಳಿದ್ರಂತ. ಅವ್ರ ಕರೆನ ರೀ, ಅವ್ರ ತಂಗಿ ಒಂದು ಕಂಪ್ನಿ CEO ಮ್ಯಾನೇಜರ್ ಅದ, 60 ಜನ ಅವ್ರ ಕೈಯೊಳಗೆ ಕೆಲಸ ಮಾಡಕತ್ತಾರೆ. ಅಂದರೆ ಈ ರೀತಿ ಅವ್ರ ದಾದಿ ಪಾಲನೆನ ಭಾಳ ತೊಗೊಂಡಿದ್ದರು ಅಂತ ಹೇಳ್ತಾ ಇದ್ದಾರೆ. ಅಣ್ಣವ್ರು ಇದನ್ನೂ ಹೇಳಿದ್ರು, ಗುಲ್ಜಾ ದಾದೀಜಿ ನಮ್ಮಲ್ಲಿ ಭಾಳ ನಾಷ್ಟಾಗನ್ರಿ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ನಮ್ಮ ಮನೆಗೆ ಬರ್ತಿದ್ರು, ನಾವು ಅವ್ರ ಹತ್ರ ಹೋಗ್ತಿದ್ವಿ ಭಾಳ. ಯಾಕಂದರೆ ಇವ್ರ ಪರಿವಾರ ಡಾಕ್ಟರ್ ಇರೋ ಕಾರಣದಿಂದ ದಾದಿಗೆ ತೋರಿಸ್ಬೇಕಾಕೈತೆ, ಅದಕ್ಕೆ ಇವ್ರ ಮನೆಗೆ ಬರ್ತಿದ್ರು, ಅಥವಾ ಅವ್ರ ದಾದಿ ಎಲ್ಲಿರ್ತಿದ್ರು ಅಲ್ಲಿ ಹೋಗ್ತಿದ್ರು. ಅಂದ್ರೆ ಅಣ್ಣವ್ರು ಹೇಳ್ತಾಯಿದ್ರು, ನನಗೆ ಬಾಬಾ ಇಷ್ಟು ಪಾಲನೆ ಕೊಟ್ಟಾರಲ್ಲ, ನಾನು ದಾದಿಗಳದ್ದು ಪಾಲನೆ ಅಷ್ಟು ತೊಗೊಂಡೀನಿ. ಅವರು ನನಗೆ ಭಾಳ ಪ್ರೀತಿ ಸ್ನೇಹದಿಂದ ನನಗೆ ಭಾಳ ಬೆಳೆಸಿದ್ದರು. ಅದಕ್ಕೆ ನನಗೆ ಈ ಬ್ರಾಹ್ಮಣ ಜೀವನದಿಂದ ಕಷ್ಟ ಅಂತ ನನಗೆ ಅನಿಸೇ ಇಲ್ಲ ಅಂತ ಹೇಳ್ತಿದ್ದಾರೆ. ಮತ್ತು ಅವ್ರ ಅಣ್ಣವ್ರು ಇದನ್ನು ಅವ್ರು ನೋಡ್ರೆ ನಿಮ್ಗೆ ಹಂಗೆ ಅನ್ನಿಸ್ತೈತಲ್ರಿ, ಅವ್ರು ತಮ್ಮ ಲೈಫ್ ಇಷ್ಟು ಜಾಲಿಯಾಗಿ ಲೈಫ್ ಕಳೀತಾ ಇದ್ದಾರಲ್ಲ, ಮತ್ತು ಅವ್ರದ್ದು ಲೈಫ್ ಎಷ್ಟು ಬ್ಯಾಲೆನ್ಸ್ ಐತಿ, ವರ್ಕ್ ಮತ್ತು ಬಾಬಾನ ನಿಯಮ ಅಥವಾ ಬಾಬಂದ ಏನೇನು ಐತಲ್ಲ ಅದನ್ನು ಕೂಡ ಎಷ್ಟು ಅಂದರೆ ಲೌಕಿಕ ಮತ್ತು ಅಲೌಕಿಕ ಎಷ್ಟು ಚಂದ ಅವ್ರು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾರೋ ಅಂತ ಹೇಳತ್ತಿದ್ರು. ಅವ್ರು ಅನ್ನೋರು ತಮ್ಮ ಮನೆಯೊಳಗೆ ಹೇಳಿದ್ರಿ, 2 ಹೊತ್ತು ನಮ್ಮ ಮನೆಯೊಳಗೆ ಕ್ಲಾಸ್ ನಡಿತೈತಿ. ನಮ್ಮ ತಾಯಿ ಪ್ರತಿ ಗುರುವಾರ ನೋಡ್ರಿ, ತಾಯಿ ಗೈನೋಕಾಲಜಿಸ್ಟ್ ಅದ ರೀ, ಪ್ರತಿ ರವಿವಾರ 100 ಜನರಿಗೆ ಒಬ್ಬರ ರೀ ಇಟ್ಟು ದೊಡ್ಡ ಬೋಗಾಣಿ ಎತ್ತು ಒಬ್ಬರ ಬ್ರಹ್ಮ ಭೋಜನ ಅಥವಾ ಭೋಗವನ್ನು ಮಾಡ್ತಾರಂತೆ ಅವ್ರ ತಾಯಿ ರೀ. ಮತ್ತು ಅವ್ರ ಮನೆಯೊಳಗೆ 2 ಹೊತ್ತು ಕ್ಲಾಸ್ ಇರ್ತೈತಿ ನೋಡ್ರಿ. ಇಷ್ಟು ನಾವು ತಿಳ್ಕೊಬೇಕಲ್ಲ, ಎಷ್ಟು ಅವರು ಹೈ ಪ್ರೊಫೆಷ್ನಾಗ ಅದ ರೀ ವರ್ಕದಲ್ಲಿ. ಅಂದ್ರೆ ಹೊರಗಿನ ಲೋಕದಲ್ಲಿನೂ ಎಷ್ಟು ದೊಡ್ಡ ಬ್ಯುಸಿ ಐತ್ರಿ. ಆದರೂ ಕೂಡ ಬಾಬಾ ನಿಯಮ ಆಯಿತು. ಅವ್ರು ಹೇಳ್ತಾಯಿದ್ರು, ನಾವು ಒಂದು ದಿನ 4 ತಾಸು ಮಲ್ಕೋತಾರಂತ್ರಿ. ಅವ್ರು 4 ತಾಸು ಮಲ್ಕೋತಾರೆ. ಆದ್ರೆ 40 ವರ್ಷ ಆಯಿತು, ಒಂದು ದಿನ ನಂದು ಅಮೃತ ವೇಳೆ ಮಿಸ್ ಆಗಿಲ್ಲ, ಒಂದು ದಿನ ನಂದು ಮುರಳಿ ಕ್ಲಾಸ್ ಮಿಸ್ ಆಗಿಲ್ಲ. ಅವ್ರು ಹೇಳ್ತಾಯಿದ್ರು, ನಂದು ಒಂದು ದಿನ ನಾ ಮುರಳಿ ಮಿಸ್ ಮಾಡಿಲ್ಲ. ಎದ್ದ ಕೂಡಲೇ ನಾ ಫಸ್ಟ್ ಮುರಳಿ, ಅವ್ಯಕ್ತ ಮುರಳಿ ಸ್ಟಡಿ ಮಾಡಿನೇ ಮುಂದಿಂದೆಲ್ಲ ಕೆಲಸ ಮಾಡ್ತೀನಿ ಅಂತ ಅನ್ನೋರು ಹೇಳ್ತಾಯಿದ್ರು. ಈ ನಿಯಮದಲ್ಲೇ ನಾ ಎಷ್ಟೋ ಅಂದರೆ ನಾನು ವಿದೇಶಿಗೆ ಅಡ್ಡಾಡ್ತೀನಿ, ರಾತ್ರಿ ಒಮ್ಮೆ 12 ಗಂಟೆಗೆ ಮಲ್ಕೋಬೇಕಾಕೈತಿ, ಆದರೂ ಕೂಡ ನಾನು ಅಮೃತ ವೇಳೆ ಮಿಸ್ ಮಾಡೋಂಗಿಲ್ಲ, ಆದರೂ ಕೂಡ ನಾನು ಮುರಳಿ ಕ್ಲಾಸ್ ಮಿಸ್ ಮಾಡೋಂಗಿಲ್ಲ. ಅಂದರೆ ನಾವು ಪುರುಷಾರ್ಥವನ್ನು ಭಾಳ ಸರಳ ಮಾಡ್ಕೊಂಡೀನಿ. ನಮ್ಮ ಹೆಸರಾಗಿದೆ ಸಹಜ ಯೋಗ. ನಮ್ಮ ಪುರುಷಾರ್ಥದ ಯೋಗ ಅಲ್ಲ, ಅಥವಾ ಪರಿಶ್ರಮದ ಯೋಗ ಅಲ್ಲ, ಸಹಜ ಯೋಗ ಇದೆ. ಅದಕ್ಕೆ ನಾನು ಸಹಜವಾಗಿ ನನ್ನ ಬಾಬನ ನೆನಪಿನಾಗ ಯೋಗವನ್ನು ಮಾಡ್ತೀನಿ ಅಂತ ಹೇಳ್ತಿದ್ದೆ. ಮತ್ತು ಅಣ್ಣವ್ರು ತಮ್ಮ ಅನುಭವ ಹೇಳಿದ್ರು. ಅವ್ರು ಏನು ಹೇಳ್ತಾ ಇದ್ರು ಅಂದರೆ, ಬಾಬನ ಯೂಸ್ ತೊಗೋರಿ. ಅವ್ರು ಎಲ್ಲರೂ ಹೋಗ್ಬೇಕಾದ್ರೆ ಅವ್ರು ಹೇಳ್ತಾಯಿದ್ರು, ನಂದು ಕೂಡ ಮನೆ ಜಮುನಾ ನದಿಯ ದಂಡಿ ಹತ್ರ ನನ್ನ ಮನೆ ಇದೆ,
ಭಾಳ ಸುಂದರವಾದಂಥ ಮನೆ ಇದೆ. ನಮ್ಮ ಮನೆಯೊಳಗೆ ಸುಂದರವಾದಂಥ ಬಾಬಾನ ರೂಮ್ ಐತಿ, ಭಾಳ ಚಂದ ಫೋಟೋ ಐತಿ. ನಾನು ಹಾಸ್ಪಿಟಲ್ಗೆ ಹೋಗ್ಬೇಕಾದ್ರೆ ಬಾಬಾನಿಗೆ ಬಂದು ಹೇಳ್ತೀನಿ, ಬಾಬಾ ನೀನಂತೂ ಮ್ಯಾಕ್ ಒತ್ತಿ ತಳಗೆ ಬಾ ಅಂತ ಹೇಳ್ತೀನಿ. ತಳಗೆ ಬಾ, ನೀನೇ ಬಂದು ನನಗೆ ಏನು ಮಾಡಿಸು, ಆಪ್ರೇಷನ್ ಮಾಡಿಸೋದಿತ್ತು ಅಥವಾ ಏನು ಮಾಡಿಸೋದಿತ್ತು ಮಾಡಿಸು, ನೀನೇ ಬಂದು ಮಾಡಿಸು ಅಂತ ಬಾಬಾಗೆ ಹೇಳ್ತಾರೆ. ಅಂದರೆ ಅವ್ರು ಹೇಳ್ತಾಯಿದ್ರು, ಪೂರ ವಿದ್ಯೆಯ ಸಾರ ಏನಾಗಿದೆ ಅಂದರೆ ನಾನು ಮತ್ತು ಬಾಬಾ ಕಂಬೈಂಡ್ ಇರೋದು. ಅವ್ರು ಹೇಳ್ತಾಯಿದ್ರು, ಈ ಕೈಯಿಂದ ಎಷ್ಟು ದೊಡ್ಡ ದೊಡ್ಡ ಆಪ್ರೇಷನ್ಸ್ ಆಗ್ಯಾವ, ಕ್ರಿಟಿಕಲ್ ಆಪ್ರೇಷನ್ಸ್ ಆಗ್ಯಾವ. ನನಗೆ ಗೊತ್ತಿಲ್ಲ ನಾ ಹೆಂಗೆ ಮಾಡ್ತೇನೆ, ನಾನಂತೂ ಕಟ್ಟುಪುತ್ಲಿ ಅದೇನೆ, ನಾನಂತೂ ನಿಮಿತ್ತ ಅದೇನೆ, ಬಾಬಾ ಮಾಡಿಸೋ ಈ ಕೈ ಮೂಲಕ ಮಾಡ್ಸಾಕತ್ತಾನು ಅಂತ ಅವ್ರು ಹೇಳ್ತಿದ್ರು. ಆ ರೀತಿಲೇ ನನಗೆ ಬಾಬಾ ನನ್ನ ಈ ದೇಹವನ್ನು, ನನ್ನ ಕಲ್ತಿರುವಂಥ ಸ್ಕಿಲ್ಲವನ್ನು ಬಾಬಾ ಯೂಸ್ ಮಾಡಾಕತ್ತಾರು. ಅದಕ್ಕೆ ಅಣ್ಣವ್ರು ಏನು ಹೇಳಿದ್ರು ಅಂದ್ರೆ, ಬಾಬಾನ ಯೂಸ್ ಮಾಡಿರಿ, ಬಾಬಾನ ಯೂಸ್ ಮಾಡಕ್ಕೆ ಕಲೀರಿ. ಬಾಬಾ ಈಗ ಬಂದಾರು, ಬಾಬಾ ಈಗ ಬಂದಾರ ಸಂಗಮ್ ಇವನೇ. ನಾವು ಈಗ ಬಾಬಾನ ಖಾಲಿ ಕೂತಾರೆ ಬಾಬಾ, ನಾವು ಈಗ ಬಾಬಾನ ಯೂಸ್ ಮಾಡ್ಕೊಳ್ಳಿಲ್ಲ ಹೆಂಗೆ ಯೂಸ್ ಮಾಡ್ತೀವಿ. ಅದಕ್ಕೆ ಅವ್ರು ಒಂದು ಎಕ್ಸಾಂಪಲ್ ಕೊಟ್ರಿ. ಏನು ಎಕ್ಸಾಂಪಲ್ ಕೊಟ್ರಂದ್ರೆ ರೀ ಅವರು, ಒಂದು ಸಲ ಇವ್ರದ್ದು ಪೋಸ್ಟನ್ನು ಯಾವ ಕಾಲೇಜ್ದಲ್ಲಿ ಇವ್ರು ಕಲ್ತಿದ್ರು ಅಲ್ಲೇ ಜಾಬ್ ಮಾಡ್ತಾಯಿದ್ರು. ಅದರೊಬ್ರು ಯಾರೋ ಒಬ್ಬರು ಬಂದು, ಇವ್ರ ಹೆಡ್ ಯಾರೋ ಬಂದು ಅವ್ರನ್ನ ಬೇರೆ ಹಾಸ್ಪಿಟಲ್ನಾಗ ಏನು ಮಾಡಿದ್ರು, ಟ್ರಾನ್ಸ್ಫರ್ ಮಾಡಿದ್ರು. ಇವ್ರಿಗೆ ಅದು ಇಷ್ಟ ಇರಲಿಲ್ಲ ರೀ, ಯಾಕಂದ್ರೆ ಭಾಳ ವರ್ಷದಿಂದ ನಾ ಇಲ್ಲೇ ಮಾಡೀನಿ, ನಂಗೆ ಟ್ರಾನ್ಸ್ಫರ್. ಎಷ್ಟೋ IAS ಆಫೀಸರ್ ಕಡೆಯಿಂದ ಹೇಳಿಸಿದ್ರು ಕೂಡ, ಇವರಿಂದ ಹೇಳಿಸಿದ್ರು ಕೂಡ ಕೆಲಸ ಆಗಿರಲಿಲ್ಲ. 6 ತಿಂಗಳದವರೆಗೂ ಕೂಡ ಅವ್ರು ಅಲ್ಲೇ ಜಾಬ್ ಮಾಡಬೇಕಾಯ್ತು. ಅವ್ರು ಎಟ್ಟು ಹೇಳಿದ್ರು ಅವ್ರ ಆಫೀಸರ್ ಏನಿದ್ರಲ್ರಿ ಅವ್ರು ಕೇಳಕ್ಕೆ ತಯಾರಿಲ್ಲ. ಮೋಹಿತ್ ಕೋನ ಅವ್ರನ್ನ ಅಲ್ಲೇ ಕಳಿಸ್ರಿ, ಅವ್ರು ಚಲೋ ಡಾಕ್ಟರ್ ಅದಾರ, ಅವ್ರನ್ನ ಅಲ್ಲೇ ಕಳಿಸ್ರಿ ಅಂತ. ಖರೆ ಇವ್ರಿಗೆ ಇಷ್ಟ ಇರಲಿಲ್ಲ. ಇವ್ರು ಏನು ಮಾಡಿದ್ರು ಅಂದ್ರೆ 6 ತಿಂಗಳಾದ್ಮೇಲೆ ಬಾಬಾನ ಮಿಲನಕ್ಕೆ ಬಂದಿದ್ರಿ. ಬಾಬಾನ ಮಿಲನಕ್ಕೆ ಆದಮೇಲೆ ಬಾಬಾನ ಹತ್ರ ಬಾಬಾನ ರೂಮ್ದಲ್ಲಿ ಹೋಗಿದ್ರಂತ. ಬಾಬಾ ಹೇಳಿದ್ರಂತ, ಬಾಬಾ ಹಿಂಗೆ ಐತಿ ಅಂದ್ಕೊಳ್ಳೆ. ಬಾಬಾ ಅಂದ, 6 ತಿಂಗಳು ಆದಮೇಲೆ ನನ್ನ ಹತ್ರ ಬಂದು, ನೀನು ನನ್ನ ಹತ್ರ ಮೊದಲೇ ಬರಬೇಕಾಗಿತ್ತಲ್ಲ ಅಂತ ಅಂದ್ರತ್ರ ಬಾಬಾ. ಇವ್ರ ಕಡೆ ಹೇಳಿಸಿ, ಅವ್ರ ಕಡೆ ಹೇಳಿಸಿದಿ, 6 ತಿಂಗಳು ಆದ್ಮೇಲೆ ಬಂದು ಅಂತ ಹಿಂಗೆ ಹೇಳಿದ್ರಂತ್ರಿ ಬಾಬಾ. ಅವ್ರಿಗೆ ಹಂಗೆ ಟಚಿಂಗ್ ಆತಂತ್ರಿ. ಆಮೇಲೆ ಅವರು ಬಾಬಾನ ರೂಮ್ನಿಂದ ಹೊರಗೆ ಬಂದ್ರತ್ತ. 2 ದಿವಸ ನಂತರ ಒಬ್ರು ಅಣ್ಣವ್ರು ಕಾಲ್ ಮಾಡಿ ಹೇಳಿದ್ರು, ನೀವು ಬರ್ರಿ ನಿಮ್ಮ ಹಾಸ್ಪಿಟಲ್ಗೆ ಅಂತ. ಯಾಕ್ರಿ ಅಂತ, ಯಾರು ನಿಮ್ಮನ್ನ ಟ್ರಾನ್ಸ್ಫರ್ ಮಾಡಿದ್ರಲ್ಲ ಅವರ ಬೇರೆ ಕಡೆ ಟ್ರಾನ್ಸ್ಫರ್ ಆಗಿಬಿಟ್ಟರು, ಅದಕ್ಕೆ ನೀವು ನಿಮ್ಮ ಹಾಸ್ಪಿಟಲ್ಗೆ ಬರ್ರಿ ಅಂತ ಹೇಳಿದ್ರಂತ. ಅಂದರೆ ರೀ ಬಾಬಾ ಹೇಳ್ತಾನೆ, ನಾವು ಯಾರ ಹತ್ರನೂ ಅವ್ರ ಅಣ್ಣವ್ರು ಹೇಳೋದೇನೆಂದರೆ, ನೀವು ಯಾರ ಹತ್ರನೂ ಹೋಗೋದು ಅವಶ್ಯಕತೆ ಇಲ್ಲ. ನೀವು ಮೊದಲನೇ ಬಾಬಾಗೆಲ್ಲ ಸಮಾಚಾರ ಕೊಟ್ರಂದ್ರೆ ಬಾಬಾ ನಿಮ್ಗೆ ಹೆಲ್ಪ್ ಮಾಡೇ ಮಾಡ್ತಾರೆ. ಬಾಬಾ ಸರ್ವಶಕ್ತಿಮಾನದ, ಅವ್ರನ್ನ ಯೂಸ್ ತೊಗೋರಿ, ಎಲ್ಲದಕ್ಕೂ ಯೂಸ್ ತೊಗೋರಿ. ಬಾಬಾನಿಗೆ ಕುಂತಿಲ್ಲ, ನೀವು ಮಾಡೋಕತ್ತಿಲ್ಲ, ನೀವು ಒಟ್ಟು ಎಲ್ಲದಕ್ಕೂ ಬಾಬಾನ ಯೂಸ್ ಮಾಡಿರಿ, ನಿಮ್ಮ ಲೈಫ್ನಾಗ ನೀವು ಸಕ್ಸಸ್ಸನ್ನು ಹೊಂತೀರಿ ಅಂತ ಅವ್ರು ಅಣ್ಣವ್ರು ಹೇಳತ್ತಿದ್ರು. ನನ್ನ ಲೈಫ್ನಾಗ ನಾ ಎಲ್ಲ ಅಟ್ರ್ಯಾಕ್ಟ್ ಮಾಡೀನಿ, ಸಕ್ಸಸ್, ದುಡ್ಡು ಎಲ್ಲ ನನಗೆ ಸಿಕ್ಕಿದೆ. ಅದು ಕೇವಲ ಒಂದು ಬಾಬಾನ ಕಾರಣದಿಂದ ಅವ್ರು ಹೇಳ್ತಾಯಿದ್ರು. ಮತ್ತು ಅಣ್ಣವ್ರು ಇದನ್ನೂ ಹೇಳ್ತಾರೋ, ಯಾವಾಗಲೂ ಮುರಳಿ ಕೇಳಬೇಕಾದಾಗ ಫಸ್ಟ್ ಕುಂದಿರ್ತೀರಿ, ಚೇರ್ ಮ್ಯಾಗ ಕೂತಾಗ ನೀವು ಕುಣಿಬೇಕು ಅಂತಾರೆ. ಮುರಳಿ ಕ್ಲಾಸ್ದಲ್ಲಿ ಕೂತಾಗ ನೀವು ಕುಣಿಬೇಕು, ನಕ್ಕೋತ ಕೇಳ್ಬೇಕಂತಾರೆ. ನೀವು ನಗಲಿಲ್ಲ ಅಂದರೆ ಬಾಬಾ ಭಗವಂತ ಪರಮಧಾಮದಿಂದ ಬಂದ, ನೀವು ನಕ್ಕೋತ ಕೇಳಿಲ್ಲ ಅಂದರೆ ಹೆಂಗೆ ಅಂತ ಹೇಳ್ತಾರೆ. ಮತ್ತು ಅವ್ರು ಇನ್ನೊಂದು ಮಾತು ಹೇಳಿದ್ರೆ, ಈ ಕಣ್ಣುಗಳನ್ನ ತೆಗೆದು ಯೋಗ ಮಾಡಿರಿ ಅವ್ರು ಹೇಳ್ತಾ ಇದ್ರಂತೆ. ಅವರು ಒಂದು ತಮ್ಮದು ಹೇಳಿದ್ರು, ಯಾರೀ ವಿಶ್ವರತನ್ ದಾದಾ ಬಗ್ಗೆ ಅವ್ರು ಹೇಳಿದ್ರಿ. ಅವ್ರನ್ನ ಹೋಗಿ ಭೇಟಿಯಾಗಿದ್ರು. ವಿಶ್ವರತನ್ ದಾದಾ ರೀ ನಮ್ಮ ಆದಿರತ್ನ ರೀ. ಕಲ್ಪವೃಕ್ಷದಲ್ಲಿ ಹೋಗು 8 ರತ್ನಗಳಲ್ಲಿ ಒಬ್ಬರು ರತ್ನ ಆಗಿರುವಂಥವ್ರು ಯಾರೀ ವಿಶ್ವರತನ್ ದಾದಾ. ಇವರು ಅಣ್ಣೋರು, ಮೋಹಿತ್ ಅಣ್ಣೋರು ಅವ್ರನ್ನ ಹೋಗಿ ಭೇಟಿ ಆದ್ರಂತ್ರಿ. ಭೇಟಿ ಆದಾಗ ಅವ್ರನ್ನ ಕೇಳಿದ್ರಂತ್ರಿ. ಏನು ಕೇಳಿದ್ರಂತ, ದಾದಾ ಅಮೃತ ವೇಳೆ ಯೋಗ ಹೆಂಗೆ ಮಾಡಬೇಕು ಅಂತ ಕೇಳಿದ್ರತೆ. ಆವಾಗ ದಾದಾ ವಿಶ್ವರತನ್ ದಾದಾಜಿ ಅವ್ರು ಏನು ಹೇಳಿದ್ರಂದ್ರೆ, ಕಣ್ಣನ್ನು ತೆಗೆದು ಕುಂಡ್ರು ಅಂತ ಅಂದ್ರತ್ರಿ. ಎಷ್ಟು ಕಣ್ಣು ತೆಗೆದು ಕುಂಡಿರ್ತೀರಿ ಅಷ್ಟು ಬಾಬಾನಿಂದ ಶಕ್ತಿ
ಶಕ್ತಿಯನ್ನು ಜಗತ್ತೀರಿ ಅಂತ ಹೇಳಿದ್ರು. ನಾವು ಎಷ್ಟು ಕಣ್ಣನ್ನು ಸಣ್ಣ ಮಾಡ್ತೀವಿ ನಿಮ್ಗೆ ನಿದ್ದೆ ಬರ್ತೈತಿ ಅಂತ ಹೇಳಿದ್ರೆ, ಅಮೃತ ವೇಳೆ ನೀವು ಭಾಳ 2 ಗಂಟೆಗೆ 3 ಗಂಟೆಗೆ ಎದ್ದು ಯೋಗ ಮಾಡೋದೇನು ಅವಶ್ಯಕತೆ ಇಲ್ಲ. ಎಷ್ಟೇ ಮಾಡ್ರು 15 ನಿಮಿಷ ಮಾಡ್ರು ಕೂಡ ಏಕಾಗ್ರತೆಯಿಂದ ಮಾಡಿರಿ ಅಂತ ಹೇಳ್ತಾರೆ ಅಣ್ಣೋರು. ಭಾಳ ಚೆನ್ನಾಗಿ ಕಣ್ಣನ್ನು ತೆಗೆದು ಬಾಬಾನಿಂದ ಶಕ್ತಿ ತಗೋರಿ. ನಿದ್ದೆ ಬರ್ತಾಯಿತ್ತಂದ್ರೆ ನಿದ್ದೆ ಮಾಡೋಕ್ಕೆ ಹೋಗ್ಬೇಡ್ರಿ, ನಡೀತಾ ತಿರುಗಾಡ್ತಾ ಯೋಗ ಮಾಡಿರಿ. ಮತ್ತು ಯಾವಾಗಲೂ ರೀ ಅವ್ರು ಹೇಳ್ತಾಯಿದ್ರು ಅಣ್ಣೋರು, ಹೊಸ ಹೊಸ ಟೈಪನ್ನು ಯೋಗ ನೀವು ಮಾಡ್ತಾ ಇರಿ ಅಂತ ಅವ್ರು ಹೇಳಿದ್ರು. ಇದು ಎದ್ರ ಬಗ್ಗೆ? ಅಮೃತ ವೇಳೆ ಬಗ್ಗೆ. ನೆಕ್ಸ್ಟ್ ಅವ್ರು ಏನು ಹೇಳಿದ್ರು ಅಂದರೆ ಭೋಜನ ಬಗ್ಗೆ. ನೀವು ಎಲ್ಲಿ ಹೋಗ್ತಿರಲ್ಲ ಭೋಜನ ಅದನ್ನು ತಿನ್ನಬೇಕು, ಇದನ್ನು ತಿನ್ನಬಾರ್ದು, ಇದನ್ನು ತಿನ್ನಬೇಕು, ಅದನ್ನು ತಲೆ ಕೆಡ್ಸ್ಕೊಕ್ಕೆ ಹೋಗ್ಬೇಡ್ರಿ. ನಾ ಭಾಳ ಸರಳ ಅದೇನೆ. ಈಗ ನಾ ಸೌತ್ ಇಂಡಿಯಾಗೆ ಬಂದೇನಂದ್ರೆ ಅಲ್ಲಿ ಏನು ಮಾಡ್ತಾರೆ ಅದನ್ನು ತಿಂತೇನೆ. ನಂಗೆ ಇದು ಬೇಕು, ನಂಗೆ ಅದು ಬೇಕು ಅಂತ ನಾ ಇಲ್ಲ. ಈಗ ನಾನು ನಾರ್ತ್ ಸೈಡ್ಗೆ ಹೋದ್ನಂದ್ರೆ ಅಲ್ಲಿ ಚೈನೀಸ್ ಮತ್ತು ಅವ್ರು ಇಟಾಲಿಯನ್ ಮಾಡ್ತಾರೆ, ನಾನು ಅದನ್ನು ತಿಂತೀನಿ. ಎಲ್ಲಿ ಹೆಂಗೆ ಇರ್ತೈತಲ್ಲ ಹಂಗೆ ನಾವು ಅಡ್ಜಸ್ಟ್ ಆಗಬೇಕು ಅಂತ ಹೇಳಿದ್ರಿ ಅಣ್ಣೋರು. ಮತ್ತು ಅಣ್ಣೋರು ಇದನ್ನು ನಮಗೆ BKಗಳಿಗೆ ಕ್ಲಾಸ್ ಈ ರೀತಿಯಾಗಿ ಮಾಡಿದರು. ಒಂದು ಮುರಳಿ ಮೇಲೆ ರೀ, ಒಂದು ಅಮೃತ ವೇಳೆ ಮೇಲೆ, ಒಂದು ಭೋಜನ ಮೇಲೆ, ಒಂದು ಯೋಗದ ಮೇಲೆ ಇದನ್ನು ಅಣ್ಣೋರು ಕ್ಲಾಸ್ ಮಾಡಿದ್ರಿ. ಇಷ್ಟಾದಮೇಲೆ ಅಣ್ಣೋರ್ದು 5 ಕಡೆ ಕ್ಲಾಸಸ್ ಇತ್ತು ರೀ, ಬೇರೆ ಬೇರೆ ಕಡೆ ಕಾಲೇಜ್ದಲ್ಲಿ. ಜೈನ್ ಇಂಜಿನಿಯರ್ ಕಾಲೇಜ್ ಮತ್ತು JNMC ಒಳಗೂ ಕೂಡ ಕಾಲೇಜ್ ಇದೆ. ಅಲ್ಲಿ ಒಂದು ಟಾಪಿಕ್ ಮ್ಯಾಮ್ ಮಾತಾಡಿದರು. ಯಾವ ಟಾಪಿಕ್ ಮ್ಯಾಮ್ ಮಾತಾಡಿದ್ರು ಅಂದ್ರೆ ಪವರ್ ಆಫ್ ಒನ್ ಥಾಟ್. ಪವರ್ ಆಫ್ ಒನ್ ಥಾಟ್ ಬಗ್ಗೆ ಅವ್ರು ಕ್ಲಾಸ್ ಮಾಡಿದ್ರಿ. ಆ ಕ್ಲಾಸ್ದಲ್ಲಿ ಏನು ಹೇಳಿದ್ರು ಅಂದ್ರೆ ಪವರ್ ಆಫ್ ಒನ್ ಥಾಟ್ ಅಂದರೆ ಒಂದು ಸಂಕಲ್ಪದ ಅವ್ರು ಸ್ಟಾರ್ಟಿಂಗ್ ಹೆಂಗೆ ಹೇಳಿದ್ರು, ನಿಮ್ಗೆ ಹೆಂಗೆ ಅನ್ನಿಸ್ತೈತ್ರಿ, ಯಾರು ನಿಮ್ಮ ಎದುರುಗಡೆ ಮಾತಾಡಕತ್ತಾರಲ್ಲ ಅವ್ರದ್ದು ನಡ ಒಳಗೆ 4 ಸ್ಕ್ರೂ ಅದಾವೆ, ಹಿಂಗೆ ಸ್ಟಾರ್ಟ್ ಮಾಡಿದ್ರು. ನಿಮ್ಗೆ ಹೆಂಗೆ ಅನ್ನಿಸ್ತೈತ್ರಿ, ಯಾರಿಗೆ 85% ಕಿವಿ ಕೇಳ್ಸಂಗಿಲ್ಲ, ನಿಮಗೆ ಹೆಂಗೆ ಅನ್ನಿಸ್ತೈತ್ರಿ ಏನಂತ, ಅವ್ರದ್ದು ರೈಟ್ ಬ್ರೈನ್ ತೆಗಿಲಾಗಿದೆ ಅಂತ ಹೇಳಿ. ಈ ರೀತಿ ಅವರು ಸ್ಟಾರ್ಟ್ ಮಾಡಿದ್ರಿ ಕ್ಲಾಸ್. ಅಂದ್ರೆ ಅವ್ರ ಕ್ಲಾಸ್ ಭಾರಿ ಪವರ್ಫುಲ್ ಐತೆ. ಯಾಕೆ ಪವರ್ಫುಲ್ ಇತ್ತಂದ್ರೆ ಅವ್ರ ಕ್ಲಾಸ್ದಲ್ಲಿ ತಮ್ಮದು ಏನಿತ್ತಂದ್ರೆ ರೀ ತಮ್ಮ ಅನುಭವ ಇತ್ತು ರೀ. ಅವ್ರದ್ದು ಏನು ಅನುಭವ ಇತ್ತು ಅಂತ ಹೇಳ್ತಾರೆ. ಅಣ್ಣೋರು 18 ಗೋಲ್ಡ್ ಮೆಡಲಿಸ್ಟ್, 5 ಸಿಲ್ವರ್ ಮೆಡಲ್ ರೀ. ಹುಟ್ಟಿದಾಗಿಂದನೂ ಕೂಡ ಶಾನೆ ಇದ್ರಿ. ಅವರಿಗೆ IIT ಇಂಜಿನಿಯರಿಂಗ್ ಕೂಡ ಸಿಕ್ಕಿತ್ರಿ. ನಂತರ ಕೂಡ ಇದು ಸಿಕ್ಕಿತ್ರಿ ಅವ್ರಿಗೆ, ಏನು ಮೆಡಿಕಲ್ ಸಿಕ್ಕಿತ್ತು. ಅವರು ಮೆಡಿಕಲ್ ಚೂಸ್ ಮಾಡಿದರು. ಅವ್ರು ಒಂದು ಸಲ ಅವ್ರ ತಂದೆನ ಕೇಳಿದ್ರಂತ, ನೀ ಏನಾಗಬೇಕಂತಿ ಅಂತ ಅಂದ್ಕೊಳ್ಳಿ ಅವ್ರು ಅಂದ್ರಂತ, ನಾ ಡಾಕ್ಟ್ರ್ ಆಗಬೇಕು ಅಂತ. ಅವ್ರ ತಂದೆ ಹೇಳಿದ್ರಂತ, ನೀ ಡಾಕ್ಟ್ರ್ ಆಗೋಕ್ಕಿಂತ ಮುಂಚೆ ಮೊದಲು ಒಬ್ಬ ಒಳ್ಳೆ ಮನುಷ್ಯನಾಗು ಅಂತ ಹೇಳಿದ್ರಂತ್ರಿ ಅವ್ರ ತಂದೆ. ಸೊ ಅವ್ರು MBBS ಮುಗಿಸಿದ್ರಂತ್ರಿ. MBBSದಲ್ಲೂ ಫಸ್ಟ್ ರ್ಯಾಂಕ್ ಪಡ್ಕೊಂಡ್ರಂತ್ರಿ. MBBS ಆದಮೇಲೆ ಅವ್ರು 1 ವರ್ಷ ವಿದೇಶದಲ್ಲಿ ಕೆಲಸ ಮಾಡ್ಲಿಕ್ಕೆ ಹೋದ್ರಂತ್ರಿ. 1 ವರ್ಷ ವಿದೇಶದಲ್ಲಿ ಕೆಲಸ ಮಾಡಿ ಅವ್ರಿಗೇನು ಕಮ್ಮಿ ಇರಲಿಲ್ಲಂತ್ರಿ. ದುಡ್ಡು ಕಡಿಮೆ ಇರಲಿಲ್ಲ, ಯಾವುದೂ ಕೂಡ ಕಡಿಮೆ ಇರಲಿಲ್ಲ. ಆದರೆ ಅವ್ರಿಗೆ ಅನ್ನಿಸ್ತಂತ ನಾ ಭಾರತಕ್ಕೆ ಬರಬೇಕು, ಯಾಕಂದ್ರೆ ನಾ ಕಾರ್ಡಿಯಾಲಜಿಸ್ಟ್ ಆಗಬೇಕು ಅಂತ ಅವ್ರಿಗೆ ಇಷ್ಟ ಬಂತ್ರಿ. ಅವರು ಮೆಡಿಸಿನ್ದಲ್ಲಿ ಕೆಲಸ ಮಾಡ್ತಿದ್ರು. ಆಮೇಲೆ ಅವ್ರು ಎಲ್ಲಿ ಬಂದ್ರಂದ್ರೆ ಭಾರತಕ್ಕೆ ಬಂದರು, ಕಾರ್ಡಿಯಾಲಜಿಸ್ಟ್ ಹೋದ್ವಿ. ಅವ್ರು ಜೂನ್ಯಾಗ ಬಂದ್ರತ್ರಿ. ಫೆಬ್ರವರಿಗೆ ಅವ್ರದ್ದು ಕಾರ್ಡಿಯಾಲಜಿಸ್ಟ್ದು ಎಕ್ಸಾಮ್ ಇತ್ತು. ಅದು ಹೆಂಗೆ ಇರ್ತೈತೆ ಅಂದ್ರೆ ಒಂದಂತೂ ನಾವು ನೆನಪಿಟ್ಕೋಬೇಕ್ರಿ, ಮೆಡಿಕಲ್ ಲೈನನ್ನು ಭಾಳ ಟಫ್ ರೀ. ಸೊ ಅವ್ರು ಕಾರ್ಡಿಯಾಲಜಿಸ್ಟಿಗೆ ಅಲ್ಲಿ ಎಕ್ಸಾಮ್ ಬರೆಯೋರು ಯಾರಂದ್ರೆ ಇವ್ರು ಪ್ರೊಫೆಸರ್ಸು ಎಕ್ಸಾಮ್ ಬರೆಯತ್ತಿದ್ರಂತ್ರಿ. ಇವ್ರು ಪ್ರೊಫೆಸರ್ 3-4 ವರ್ಷದಿಂದ ಓದಿ ಅಂಥವ್ರು ಬರೆಯೋರು ಇದ್ರಂತ್ರಿ ಆ ಎಕ್ಸಾಮ್ಗೆ. ಇವರು ಜೂನ್ಯಾಗ ಬಂದ್ರಂತ್ರಿ ವಿದೇಶದಿಂದ. ಫೆಬ್ರವರಿ ಹೋಗಿರೋದು ಎಕ್ಸಾಮ್ ಇತ್ತಂತ್ರಿ. ಇವ್ರಿಗೆ ಸ್ವಲ್ಪ ಟೆನ್ಷನ್ ಆಗತ್ತಂತ್ರಿ, ಸಿಗ್ತೈತೋ ಇಲ್ಲ. ಇವ್ರು ಯಾವ ಕಾಲೇಜ್ನಾಗ ಓದತ್ತೀರ ಆ ಕಾಲೇಜ್ನಾಗ ಕೇವಲ 5 ಸೀಟ್ ಇದ್ದು ರೀ ಕಾರ್ಡಿಯಾಲಜಿಸ್ಟಿಗೆ. ಆಮೇಲೆ ಅವ್ರ ಮಮ್ಮಿ ಕರೆದ್ರಂತ್ರಿ. ಮಮ್ಮಿ ಕರೆದ್ರು, ಯಾಕೆ ಟೆನ್ಷನ್ ತೊಗೊಳಕತ್ತಿ ಅಂತ. ಇಲ್ಲ, ಈಗ ನನಗೆ ಸೀಟ್ ಬೇಕು ಅಂತ. ಅವ್ರ ತಾಯಿ ಏನು ಕೇಳಿದ್ರಂತೆ, ಎಷ್ಟು ಸೀಟ್ ಅದಾವು ಅಂತ ಕೇಳಿದ್ರಂತ್ರಿ. ಅವಾಗ ಅವ್ರ ಅನ್ನೋರು ಏನು ಹೇಳಿದ್ರಂದ್ರೆ 5 ಸೀಟ್ ಅದಾವಂತ. 5 ಸೀಟ್, ನಿನಗೆ ಎಷ್ಟು ಸೀಟ್ ಬೇಕು ಅಂತ ಅವ್ರ ತಾಯಿ ಕೇಳಿದ್ರಂತ. ನನಗೆ 1 ಸೀಟ್ ಬೇಕು ಅಂತ. ಮತ್ತು ಅದು 1 ಸೀಟ್ ನಿನಗೆ 5 ತಗೋ ಹೋಗಂತ ಅಂದ್ಬಿಟ್ರಂತ್ರಿ ಅವ್ರ ತಾಯಿ. ನಿನಗೆ 1 ಸೀಟ್ ಅದು ಸಿಕ್ಕೇತಂತ ತಿಳ್ಕೊಂಡು ನಡಿ ನೀನು ಅಂತ ಅಂದ್ಬಿಟ್ರಂತ್ರಿ ಅವ್ರ ತಾಯಿ. ಅದಕ್ಕೆ ಅವ್ರಿಗೆ ಅದು ಒಳಗೆ ಹತ್ತಂತ್ರಿ, ಮನ್ಸಿಗೆ ಹತ್ತಂತ್ರಿ. ಅವ್ರ ರೂಮ್ದಲ್ಲಿ ಬಂದ್ರಂತ, ತಮ್ಮ ಬುಕ್ ಮೇಲೆ ಕಾರ್ಡಿಯಾಲಜಿಸ್ಟ್ ಬುಕ್ ಮೇಲೆ ಹಾಕ್ಕೊಂಡ್ರಂತ, ನನಗೆ ಆ 1 ಸೀಟ್ ಅದು ನಂದು ಐತಿ ಅಂತ ಬರೆದ್ರಂತ್ರಿ. ಮತ್ತು ಗಾಡಿ ಮೇಲೂ ಅಂಟಿಸಿದ್ರಂತ್ರಿ, ನನಗೆ ಅದು 1 ಸೀಟ್ ನನಗೆ ಐತಿ ಅಂತ ಬರೆದು ಅಂಟಿಸಿದ್ರಂತ್ರಿ.
ಅಭ್ಯಾಸ ಮಾಡಿದ್ರಂತ ರೂಮ್ ಹೊರಗಡೆ ನೋ ಡಿಸ್ಟರ್ಬ್ ಅಂಥೇಳಿ ಬೋರ್ಡ್ ಹಾಕೊಂಡ್ಬಿಟ್ರತ್ರಿ. ಫುಲ್ ಅಭ್ಯಾಸ ಮಾಡಕತ್ರಂತ್ರಿ. ಆಮೇಲೆ ಫೆಬ್ರವರಿ ಬಂತ್ರಿ, ಎಕ್ಸಾಮ್ ಬರೀಲಿಕ್ಕೆ ಬಂದ ಪೂರ ವರ್ಲ್ಡ್ ಅಂದರೆ ಕಂಟ್ರಿ ಅಂದರೆ ನಮ್ಮ ಪೂರ ಭಾರತ ದೇಶದಲ್ಲಿ ಎಷ್ಟು ಜನ ಇದಕ್ಕೆ ಎಕ್ಸಾಮ್ ಬರೀಲಿಕ್ಕೆ ಆ ಟೈಮ್ನಾಗ ಭಾಳ ಹಳೆ ಮಾತ್ರಿ, ಆ ಟೈಮ್ನಾಗ 10,000 ಜನ ಬರೀಲಿಕ್ಕೆ ಕೂತ್ರಂತ್ರಿ ಆ ಟೈಮ್ನಾಗ. ಸೊ ಇವರು ಬರೆದ್ರಂತ. ಬರೋದಾದ್ಮೇಲೆ ಎಕ್ಸಾಮ್ ಹೊರಗೆ ಬಂದ್ರತ. ಎಲ್ಲರೂ ಈಗ ಹೆಂಗೆ ನಮ್ಮ ಫ್ರೆಂಡ್ಸ್ ಎಲ್ಲ ಡಿಸ್ಕಸ್ ಮಾಡ್ತೀವಲ್ರಿ, ಏನು ಬರ್ದು ನೀ ಇದಕ್ಕೇನು ಬರ್ದಿ ಅಂತ, ಹಂಗೆ ಯಾರೂ ಇವ್ರ ಜೊತೆ ಡಿಸ್ಕಸ್ ಮಾಡಲಿಲ್ಲ ಅಂದ್ರೆ ಎಲ್ಲರೂ ಏನೇನತ್ತಾರೆ, ಮೋಹಿತ್ ನಿಮ್ಮ ಮನೆಗೆ ಹೋಗು, ಸಾಯಂಕಾಲ ಆ ಕ್ವಶನ್ಗೆ ನಿನಗೆ ಆನ್ಸರ್ ನಾವು ಬಿಡ್ತೇವೆ, ಮುಂದಿನ ಸಲ ಮತ್ತೆ ಬರ್ಯಾಕೆ ಬಾ ಅಂತ ಹೇಳಿಬಿಟ್ರತ್ರಿ. ಅವ್ರಿಗೆ ಅನ್ನಿಸ್ತಂತ್ರಿ ಮುಂದಿನ ಸಲ ನೀ ಬರೀಲಿಕ್ಕೆ ಬಾ ಅಂತ ಅವ್ರು ಅಂದ್ರಂತ್ರಿ. ಅವರಿಗೆ ಯಾರಿಗ್ರಿ ತಮ್ಮ ಫ್ರೆಂಡ್ಸ್ ಎಲ್ಲ ಅವ್ರಿಗೆ ಭಾಳ ಕೆಟ್ಟ ಅನ್ನಿಸ್ತಂತ್ರಿ. ಅಂದ್ರೆ ನಾನು ಇನ್ನೊಂದು ಸಲ ಬರೀಬೇಕು, ನಾನು ಇದು ಎಕ್ಸಾಮ್ನ ಕ್ರ್ಯಾಕ್ ಮಾಡೋಂಗಿಲ್ಲ, ಇನ್ನು ಎಕ್ಸಾಮ್ನಾಗ ನಾ ಪಾಸ್ ಆಗಂಗಿಲ್ಲ ಅಂತ ಅವ್ರಿಗೆ ಅನ್ನಿಸ್ತಂತ್ರಿ. ಅಂದ್ರೆ ಅವರೆಲ್ಲ ಹಂಗೆ ಫ್ರೆಂಡ್ಸ್ ಹಂಗೆ ಅವ್ರ ಮೇಲೆ ತೊಗೊಂಡೋಗಿದ್ರಿ. ಇವ್ರ ಮನೆಗೆ ಬಂದರೆ ಬೇಜಾರು ಮಾಡ್ಕೊಳ್ಳಿಲ್ರಿ. ಅವೇನು ಬುಕ್ಸ್ ಎಲ್ಲ ಇದ್ವಲ್ರಿ, ಕಾರ್ಡಿಯಾಲಜಿಸ್ಟ್ ಬುಕ್ಸ್ ಎಲ್ಲ, ಅವನ್ನೆಲ್ಲ ಹೋಗಿ ಒಂದು ದಂಡಿಗೆ ಇಟ್ಬಿಟ್ರಂತ. ಫುಲ್ ಒಂದು ದಂಡಿಗಿಟ್ಟು ನಂತರ ಇವ್ರು ಏನು ಮಾಡಕತ್ರ, ಆರಾಮ್ ಜಾಲಿಯಾಗಿ ಹಾಡಕ್ಕೆ ಹೇಳ್ಕೋತ ಕೂತ್ರಂತ. ಯಾಕಂದ್ರೆ ಇವ್ರ ಮನಸ್ಸಿನಾಗ ಏನೈತಂದ್ರೆ ನಾ ಇನ್ನೊಂದು ಸಲ ಎಕ್ಸಾಮ್ ಬರೋಂಗಿಲ್ಲ ಫಿಕ್ಸ್ ಆಗಿತ್ತು ರೀ. ಅದು ಎಷ್ಟು ಬರ್ತೈತೆ ಬರಲಿ ಅಂತ ಹೇಳಿ ಹಾಕೊಂಡು ಕೊಡ್ತೈತ್ರಿ. 15 ದಿವಸ ಆದ್ಮೇಲೆ ರಿಸಲ್ಟ್ ಔಟ್ ಆತ್ರಿ. ರಿಸಲ್ಟ್ ಔಟ್ ಆದಾಗ ಫಸ್ಟ್ ಇವರೇ ಬಂದಿತ್ತು, ಗೋಲ್ಡ್ ಮೆಡಲ್ ಇವ್ರಿಗೆ ಸಿಕ್ತು ರೀ. ಫಸ್ಟ್ ಇವರೇ ಬಂದು ಮತ್ತು ಪರ್ಸೆಂಟೇಜ್ ಆ ಟೈಮ್ನಾಗ ರೀ, ಆ ಟೈಮ್ ಅಂದ್ರೆ ಒಂದು 20 ಇಯರ್ಸ್ ಹಿಂದಿನ ಮಾತ್ರಿ. ಆ ಟೈಮ್ನಾಗ ಇವ್ರು ಫಸ್ಟ್ ಇವ್ರಿಗೆ ಬಂದಿತ್ತು ರೀ. ಮತ್ತು ಮಾರ್ಕ್ಸ್ ರೀ 95%. ಮತ್ತು ಸೆಕೆಂಡ್ ಥರ್ಡ್ ಎಷ್ಟು ಗೊತ್ತೇನು ರೀ, 78, 75 ರೀ. ಡಿಫ್ರೆನ್ಸ್ ನೋಡಿರಿ, 95 ಅಲ್ರಿ, ಸೆಕೆಂಡ್ ರ್ಯಾಂಕ್ 78 ಅಲ್ರಿ. ಮತ್ತು ಇವ್ರು ಯಾರಿಗೆ ಚಿಡಾಯಿಸಿದ್ರಲ್ರಿ, ಕ್ರಿಟಿಸೈಸ್ ಮಾಡಿದ್ರಲ್ರಿ, ಇವ್ರು ಮಾತಾಡಿದ್ರಲ್ರಿ, ತೊಗೊಂಡು ಹೋಗಿದ್ರಲ್ರಿ, ಅವ್ರದ್ದೆಲ್ಲ 70, 60 ಹಿಂಗೆ ಬಂದಿದ್ದು ರೀ. ಅಂದ್ರೆ ಅವ್ರು ಹೇಳಕತ್ತಿದ್ರು, ನೀವು ಬಾಬಾನ ಯೂಸ್ ಮಾಡಿರಿ, ಬಾಬಾ ಇದು ನಂಗೆ ಬರೋಂಗಿಲ್ಲ, ಏನು ಮಾಡ್ತೀನಿ ನೀ ಬರ್ಯಾಕೆ ಬಾ ಅಂತಂದ್ರೆ ಬಾಬಾ ತಾನೇ ಬರೆಸ್ತಾನೆ. ಸುಮ್ಮನೆ ನಾವು ಕಟ್ಟುಪುತ್ತಲಿಯಾಗಿ ನಿಮಿತ್ತ ಬಿಟ್ಟರೆ ಬಾಬಾ ಬರ್ತಾನೆ. ಬಾಬಾನ ಯೂಸ್ ತಗೋ, ನೀ ಏನು ಬೇಕಾದ್ರೆ ಮಾಡ್ಕೊ ಅಂತ ಹೇಳಿಬಿಟ್ರೆ ಸಾಕು. ಬಾಬಾ ಎಲ್ಲ ಆನ್ಸರ್ ಏನು ಬರೀಬೇಕಲ್ಲ ತಾನೇ ಬರೀತಾನೆ. ಓನ್ಲಿ ನಾವು ಅವ್ರು ಏನು ಹೇಳ್ತಾ ಇದ್ರು ಅಂದರೆ ಬಾಬಾನ ಯೂಸ್ ಮಾಡಿರಿ. ಇಷ್ಟ ಐತೆ. ಇಷ್ಟು ಆದಮೇಲೆ ಸ್ವಲ್ಪ ದಿವಸ ಆದಮೇಲೆ ಇವ್ರು ಚಲೋ ಜಾಬ್ ಮಾಡತ್ತಿದ್ರು, ಎಲ್ಲ ಮಾಡ್ತಾಯಿದ್ರು. ಆದರೆ ಇವರಿಗೆ ಯಾಕೋ ಒಂದು ದಿನ ಭಾಳ ಸುಸ್ತಾಯ್ತು, ಮನೆಗೆ ಬಂದ್ರಂತೆ. ಮನೆಗೆ ಬಂದ್ಕೊಳ್ಳೋ ಅವ್ರ ತಾಯಿ ಹೇಳಿ ಊಟ ಮಾಡ್ಬಾ ಅಂತ. ಅವ್ರು ಅಂದ್ರೆ ನನಗೆ ಊಟ ಇಲ್ಲ ಅಂತೇಳಿ, ನಂಗೆ ತಲೆ ಭಾಳ ಹನಿಯಾಕತ್ತೈತಿ, ತಲೆ ಭಾಳ ಹೊಡ್ಸಾತೈತಿ ಅಂತಂದ್ರಂತೆ. ಇವ್ರಿಗೆ ಐಸ್ ಕ್ರೀಮ್ ಕೊಟ್ರಂತ ಅವ್ರ ತಾಯಿ. ಏನು ಐಸ್ ಕ್ರೀಮ್ ಒಂದೇ ಸ್ಪೂನ್ ತಿಂದರೆ ಏನೋ ತಳಗ ಬಿದ್ದುಬಿಟ್ರಂತೆ. ಆಮೇಲೆ ಹೋಗಿ ದವಾಖಾನೆ ತೋರಿಸಿದಾಗ ಅವ್ರ ಬ್ರೈನ್ನಾಗ್ರಿ ಒಂದು ಮೌಸ್ ಬೆಳೆದಿತ್ತಂತ್ರಿ, ಒಳಗೆ ದೊಡ್ಡ ಮೌಸ್ ಬೆಳೆದಿತ್ತಂತ್ರಿ. ಅವ್ರಿಗೆ ಪೇನ್ ಇಷ್ಟ ಇತ್ತಂತಲ್ರಿ, ತಲೆ ಹನದ ಇರ್ತಿತ್ತಂತೆ. ಅವ್ರಿಗೆ ಹೆಂಗೆ ಅನ್ನಿಸ್ತಿತ್ತಂದ್ರೆ ಇದು ಅರ್ಧ ಬುರುಡಿನ ತೆಗೆದ ಒಗಿಲೇನೋ ಅಂತ ಹಿಂಗೆ ಅನ್ನಿಸ್ತಿತ್ತಂತ್ರಿ ಅನ್ನೋರಿಗೆ. ಅವ್ರು ತಮ್ಮ ಅನುಭವ ಹೇಳ್ತಾರೆ, ಇದನ್ನು ತೆಗೆದು ಒಗೆದು ಬಿಡ್ಲು ಅಂತ ಹಿಂಗೆ ಅನ್ನಿಸ್ತಿತ್ತಂತ. ಇಷ್ಟಾದ್ಮೇಲೆ ಅನ್ನೋರು ಏನು ಮಾಡಕತ್ತಂದ್ರೆ ಆದ ಕೂಡಲೇ ಅವ್ರದ್ದು ಆಪ್ರೇಷನನ್ನು ಮಾಡ್ಲಾಯ್ತು. ಆಪ್ರೇಷನ್ ರೈಟ್ ಬ್ರೈನನ್ನು ಭಾಳ ಕ್ರಿಟಿಕಲ್ ರೀ. ಬ್ರೈನ್ ಆಪ್ರೇಷನ್ ಅಂದರೆ ರೈಟ್ ಬ್ರೈನನ್ನು ತೆಗೆದು ಆಪ್ರೇಷನ್ನ ಮಾಡಿದ್ರಿ. ಸಕ್ಸಸ್ಫುಲ್ ಆಯ್ತು ರೀ, ಆರಾಮಿದ್ರಿ, ಎಲ್ಲ ಆಯ್ತು ರೀ. ಇಷ್ಟಾದ ಕೂಡಲೇ 1 ತಿಂಗಳ ನಂತರವೇ ಈ ಲೆಫ್ಟ್ ಬ್ರೈನಾಗ ಅದೇ ರೀತಿ ಮಾಡಿಸ್ಕೊಬೇಕಂತ. ಅವ್ರಿಗೆ ಪೂರ ಶಾಕ್ ಆತ್ರಿ. ಮತ್ತು ಈ ಕಡೆ ಹಣ್ಯಾಕತ್ರಿ. ಅವ್ರಿಗೆ ಅನ್ನಿಸ್ತು ಈಗ ನಾ ತಕ್ಕೊಂಡೀನಿ, ಮತ್ತು ಇದು ಹೆಂಗೆ ಅಂತ ಹೇಳಿ. ಆಮೇಲೆ ಎಲ್ಲ ಡಾಕ್ಟರ್ಸ್ಗಳಿಗೂ ತೋರಿಸ್ತು, ಎಲ್ಲ ಮಾಡ್ತು, ಆದರೂ ಏನೂ ಇದಾಗಲಿಲ್ಲ. ಅವಾಗ ಅವ್ರಿಗೆ ಭಾಳ ಭಾಳ ಲೋ ಫೀಲಿಂಗ್ ಮಾಡ್ಕೊಂಡ್ರಂತೆ. ಆ ಟೈಮ್ನಾಗ ದಾದಿ ಗುಲ್ಜಾಜಿ ಹತ್ರ ಭೇಟಿಯಾಗಕ್ಕೆ ಹೋದ್ರಂತೆ. ಗುಲ್ಜಾ ದಾದೀಜಿ ಏನಂದರು ನೋಡ್ರಿ, ಅವ್ರು ಹೇಳ್ತಾ ಇದ್ರು ಅಂದರೆ ಇದನ್ನೆಲ್ಲ ಅವರು ತಮ್ಮ ಕಾಲೇಜ್ ಅಂದರೆ JNMC ಕಾಲೇಜ್ ಡಾಕ್ಟರ್ಸ್ಗಳಿಗೂ ಹೇಳ್ತಾಯಿದ್ರು, ಸ್ಟೂಡೆಂಟ್ಸ್ಗಳಿಗೂ ಹೇಳ್ತಾಯಿದ್ರು. ಅಂದರೆ ನಿಮ್ಮ ಒಂದು ಪವರ್ ಆಫ್ ಒನ್ ಥಾಟ್, ನಿಮ್ಮದು ಶಕ್ತಿ, ಒಂದು ಸಂಕಲ್ಪದ ಶಕ್ತಿ ಏನು ಬೇಕಾದ ಕಮಾಲ್ ಮಾಡ್ಬೋದು. ಅವ್ರು ಹೇಳ್ತಾಯಿದ್ರು, ನಾ ಯಾವಾಗ ದಾದಿ ಕಡೆ ಹೋದ್ನಿ, ಗುಲ್ಜಾ ದಾದಿ ಕಡೆ ಹೋದ್ನಿ, ದಾದಿ ಅಂದರು ಮೋಹಿತ್ ಯೋಗ ಪ್ರಯೋಗ ಕರ್ಣ ಅಂತಂದ್ರಂದ್ರಿ.
ಮೋಹಿತ್ ನೀ ಯೋಗದ ಪ್ರಯೋಗ ಮಾಡು ಅಂತ. ಇವ್ರು ನೋಡ್ರಿ ಅಣ್ಣವ್ರು ಹೇಳ್ತಾ ಇದ್ರು, ಯಾವಾಗ ನನಗೆ ಈ ಕಡೆ ಇದು ಏನು ಮೌಸ್ ಬೆಳೆದಿತ್ತು ಅದನ್ನು ತೆಗಿಯಾಕತ್ತಿದ್ರಲ್ಲ ಆ ಟೈಮ್ನಾಗ ರೀ ನನಗೆ 19 ಟ್ಯಾಬ್ಲೆಟ್ ಕೊಡ್ತಿದ್ರು. ಆ 19 ಟ್ಯಾಬ್ಲೆಟ್ದಿಂದ ನಾ ಇವತ್ತು 80% ನಂದು ಹಿಯರ್ ಲಾಸ್ ಐತಿ. ಅಂದ್ರೆ ಅರ್ಥ ನನಗೆ 80% ನನ್ನ ಕಿವಿ ಕೇಳ್ಸಂಗೇ ಇಲ್ಲ, ಬರೀ 20% ಮೇಲೆ ನನ್ನ ಕಿವಿ ಕೇಳಿಸ್ತೈತಿ. ಆ ಟ್ಯಾಬ್ಲೆಟದ ಸೈಡ್ ಎಫೆಕ್ಟದಿಂದ ಅಂತ ಅಣ್ಣವ್ರು ಹೇಳ್ತಾಯಿದ್ರು. ಯಾವಾಗ ದಾದಿ ಕಡೆ ಹೋದಾಗ ದಾದಿ ಹೇಳಿದ್ರು ಯೋಗದ ಪ್ರಯೋಗ ಮಾಡು ಅಂತ. ಅದಕ್ಕೆ ಅವ್ರು ಏನು ಮಾಡಿದ್ರು, ಈ ಕಡೆ ಮೆಡಿಸಿನ್ನು ತೊಗೊಂಡ್ರು, ಟ್ಯಾಬ್ಲೆಟ್ಸು ತೊಗೋತಿದ್ರು, ಈ ಕಡೆ ಯೋಗದ ಪ್ರಯೋಗ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. 1 ವರ್ಷದ ಯೋಗದ ಪ್ರಯೋಗ ಮಾಡಿದ ನಂತರ ಅವ್ರು ಹೇಳ್ತಾರೆ ವಿದೌಟ್ ಆಪ್ರೇಷನ್ ರೀ ಅದೇನು ಮೌಸ್ ಬೆಳೆದಿತ್ತಲ್ರಿ ಅದು ಹೋಗ್ಬಿಟ್ಟಿತ್ತು ರೀ, ತಾನೇ ಹೋಗ್ಬಿಟ್ಟಿತ್ತು ರೀ. ಅವಾಗ ಡಾಕ್ಟರ್ಸ್ ಎಲ್ಲರೂ ಆಶ್ಚರ್ಯ ಆಯಿತು, ಇದು ಹೆಂಗೆ ಹೋಯಿತು ಅಂತ. ಇದೇ ಟೈಮ್ನಾಗ ಒಂದು ಸಲ ಏನಾಗಿತ್ತಂದ್ರೆ ಇವರು ಬಾಬಾನ ಭೇಟಿ ಆಗಕ್ಕೆ ಹೋಗಿದ್ರಂತ್ರಿ. ಬಾಬಾನ ಮಿಲನ ಇತ್ತು. ಅವಾಗ ಬಾಬಾನ ಮಿಲನ ಭೇಟಿ ಆಗಕ್ಕೆ ಹೋದಾಗ ಬಾಬಾ ಅವರಿಗೆ ಎಲ್ಲರಿಗೂ ಅವಾಗ ಹಿಂಗೆ ಹತ್ರನ ಭೇಟಿ ಆಗ್ತಿದ್ರಲ್ರಿ. ಹಿಂಗೆ ಹತ್ರ ಭೇಟಿ ಆದಾಗ ಬಾಬಾ ಆ್ಯಪಲ್ ಕೊಟ್ಟ. ಬಾಬಾನ ರೀ ಗುಲ್ಜಾರ್ ದಾದಿ ಒಳಗೆ ಬಾಬಾ ಏನು ಬರ್ತಾರೋ ಬಾಬಾನ ಅವ್ರ ತಲೆ ಮೇಲೆ ಕೈ ಇಟ್ರಿ. ಕೈ ಮೇಲೆ ಇಟ್ಟು ಏನು ಹೇಳಿದ್ರೆ, ತಲೆ ಮೇಲೆ ಯಾರ ಮೇಲೂ ತಲೆ ಮೇಲೆ ಕೈ ಇಡಂಗಿಲ್ಲ ಅಂತ ಹೇಳ್ತಾಯಿದ್ರು ಅಣ್ಣವರು. ನನ್ನ ತಲೆ ಮೇಲೆ ಕೈ ಇಟ್ಟು ಬಾಬಾ ಏನು ವರದಾನ ಕೊಟ್ರಂದ್ರೆ, ಮಗು ಪರಿಸ್ಥಿತಿಗಳು ಬರ್ತಾವೆ ಹೋಗ್ತಾವೆ, ಆದರೆ ಅಲಗ್ಯಾಡಬೇಡ, ಬಾಬಾನ ಧೈರ್ಯದ ಹೆಜ್ಜೆಯನ್ನು ಇಟ್ಕೋತ ಹೋಗು, ನಿಂದೆಲ್ಲ ಚಲೋ ಆಕೈತಿ ಅಂತ ಹೇಳಿದ್ರಂತ್ರಿ ಬಾಬಾ. ಪರಿಸ್ಥಿತಿ ಬರ್ತಾವೆ ಹೋಗ್ತಾವೆ ಅಂತ ಹೇಳಿ ಬಾಬಾ ವರದಾನ ಕೈಯನ್ನು ಇಟ್ಟು ಕೂಡಲಿನ ಯೋಗದ ಪ್ರಯೋಗ ಇವ್ರು ಅಣ್ಣೋರು ಮಾಡಿ ಕೂಡಲಿನ ನೋಡ್ರಿ ಸಕ್ಸಸ್ಫುಲ್ ಆಯ್ತು. ಅದು ಒಳಗೇನು ಈ ಕಡೆ ಏನು ಮಾಂಸವನ್ನು ಬೆಳೆದಿತ್ತಲ್ರಿ ಅದು ಹೋಗ್ಬಿಡ್ತು ನೋಡ್ರಿ. ಎಷ್ಟು ಕಮಾಲ್ ನೋಡ್ರಿ ಬಾಬಾಂದು, ಎಷ್ಟು ಕಮಾಲ್ ರೀ ಅವ್ರು ಅಣ್ಣೋರು. ಇದು ಎಲ್ಲ ಡಾಕ್ಟರ್ಸ್ಗಳಿಗೂ ಕೂಡ ಶಾಕ್ ಆಗ್ತದೆ. ಇಷ್ಟಾದಮೇಲೆ ಅಣ್ಣೋರು ಒಂದು ಸಲ ಇವ್ರಿಗೆ ಬ್ಯಾಡ್ಮಿಂಟನ್ ಆಟ ಆಡೋದು ಭಾಳ ಶೌಕೀನಿದ್ರಿ. ಬ್ಯಾಡ್ಮಿಂಟನ್ ಇವ್ರು ಆಟ ಆಡ್ತಿದ್ರಿ. ಯಾವಾಗ ಇವ್ರು ಆಡ್ತಿದ್ರಲ್ರಿ ಆ ಟೈಮ್ನಾಗ ಏನಾಯ್ತಂದ್ರೆ ಆಡಬೇಕಾದ್ರೆ ಒಂದು ಸಲ ಅವರು ಜಾರಿ ಥಳ ಬಿದ್ದುಬಿಟ್ರಿ. ಬಿದ್ದು ಕೂಡ ಅವ್ರಿಗೆ ಜೋರು ಫ್ರ್ಯಾಕ್ಚರ್ ಆಯ್ತು ರೀ. ಫ್ರ್ಯಾಕ್ಚರ್ ಆದ್ಕೊಳ್ಳಿ ಇವ್ರಿಗೆ ನಡ್ಯಾಕೆ ಬರಲಿಲ್ಲ ರೀ. ಇವ್ರನ್ನ ಹೋಗಿ ಹಾಸ್ಪಿಟಲ್ನಾಗ ಇಡ್ಲಾಯ್ತು. ಹಾಸ್ಪಿಟಲ್ನಾಗ ಬೆಡ್ ಮೇಲೆ ಇವ್ರು ಮಲ್ಕೊಂಡು ಕೂಡಲೇ ರೀ, ಇವ್ರು ಯಾವಾಗ ಹಾಸ್ಪಿಟಲ್ನಾಗ ಇವ್ರು ಏನು ಹೋಗಿ ಬೆಡ್ ಮೇಲೆ ಮಲ್ಕೊಂಡ್ರಲ್ರಿ ಇವ್ರಿಗೆ ನಡಿಲಿಕ್ಕೇ ಆಗಲಿಲ್ಲ. ಆವಾಗ ಅವರ ತಮ್ಮ ಡಾಕ್ಟರ್ಸ್ಗಳಿಗೆ ಎಲ್ಲ ಆರ್ಥೋಪೆಡಿಷನ್ ಎಲ್ಲರೂ ಭಾಳ ಅಮೇರಿಕಾದಿಂದ ಬಂದಿದ್ರಂತ್ರಿ, ಬೆಂಗಳೂರಿಂದ ಬಂದಿದ್ರಂತ್ರಿ ಅವ್ರದ್ದು ನೋಡೋಕೆ. ಆದರೂ ಕೂಡ ಅವ್ರು ಹೇಳ್ತಾರೆ, ನಾನು ಬಿಡ್ರಿ ನಾನು ಹೊಳ್ಳಿ ಮತ್ತು ಬ್ಯಾಡ್ಮಿಂಟನ್ ಆಡೋಕೆ ಹೋಗಬೇಕು ಅಂತ ಅಂತಿದ್ರಂತ್ರಿ. ಅದಕ್ಕೆ ಅವ್ರು ಡಾಕ್ಟರ್ಸ್ ಎಲ್ಲ ಏನಂತ ಮಲ್ಕೊಂಡು ಆಟ ಆಡೋದಂತೂ ತೆಗೆದ ಹಾಕಿ ತಲೆಯಾಗಿಂದ ಗಪ್ಪ ಮಲ್ಕೊಂಬಿಡ ಹಾಸಿಗೆ ಮೇಲೆ ಅಂತ ಅಂದ್ಬಿಟ್ರಂತ್ರಿ ಇವ್ರಿಗೆ. ಕರೆ ಇವ್ರಿಗೆ ಮನಸ್ಸಿನಾಗ ಯಾವಾಗ ನಾ ಹೋಗೇನಿ, ಯಾವಾಗ ಕೋರ್ಟ್ನಾಗ ಆಡೇನಿ, ಯಾವಾಗ ಬ್ಯಾಡ್ಮಿಂಟನ್ ಆಡೇನಿ ಅನ್ನೋದು ಭಾಳ ಒಳಗೆ ಅದು ವಿಜುವಲೈಸೇಷನ್ ಮಾಡ್ಕೋತಿದ್ರಂತ್ರಿ, ಆ ದೃಶ್ಯ ನಿರ್ಮಾಣ ಮಾಡ್ಕೋತಿದ್ರಂತ ನಾವು ಹೊಳ್ಳಿ ಆಟ ಆಡತ್ತೀನಿ ಅಂಥೇಳಿ. ಆದ್ರೆ ಇವ್ರದ್ದು 3 ತಿಂಗಳು ಹಂಗೆ ಮಲ್ಕೊಂಡ್ರಂತ್ರಿ, 4 ತಿಂಗಳು ಹಂಗೆ ಮಲ್ಕೊಂಡ್ರಂತ್ರಿ. ಆಮೇಲೆ 4 ತಿಂಗಳಾದ್ಮೇಲೆ ನಾನು ಇನ್ನು ಹೋಗ್ಬೇಕಿನ್ನು ಹಾಸ್ಪಿಟಲ್ಗೆ ಹೋಗಬೇಕು, ನಾ ಆಪ್ರೇಷನ್ ಮಾಡಬೇಕು, ನನ್ನ ಜಾಬಿಗೆ ನಾವು ಹೋಗ್ಬೇಕು ಅಂದ್ಕೊಂಡು ಇವ್ರು ಹೊಂಟ್ರಂತೆ. ಆದರೂ ಕಾಲಾಗ ಪೇಯ್ನ್ ಇತ್ತಂತ್ರಿ, ತಡೆಯೋಕ್ಕಾಗಲಿಲ್ಲ. ಆಮೇಲೆ 6 ತಿಂಗಳಾದ್ಮೇಲೆ ಅವ್ರು ಡಾಕ್ಟರ್ಸ್ಗೆ ಹೇಳಿದ್ರು, ನಾನು ಆಪ್ರೇಷನ್ ಮಾಡಿಬಿಡ್ರಿ ಅಂತ ಅಂದ್ಬಿಟ್ರಂತ್ರಿ. ಆಮೇಲೆ ಇವರು ಆಪ್ರೇಷನ್ ಆದ್ಕೊಳ್ಳೆ ಹಿಂದೆ ಬೆನ್ನಲ್ಲಿ 4 ಸ್ಕ್ರೂ ಬಿದ್ದು ರೀ. 4 ಸ್ಕ್ರೂ ಬಂದಮೇಲೆ ಒಂದನೇ ದಿವ್ಸಕ್ಕೆ ಯಾವಾಗ ಆಪ್ರೇಷನ್ ಆಯ್ತಲ್ರಿ, ಆಪ್ರೇಷನ್ ಆಗಿದ್ದು 1ನೇ ದಿವ್ಸಕ್ಕೆ ಅವ್ರು ನಡಿಲಿಕ್ಕೆ ಪ್ರಾರಂಭ ಮಾಡಿದ್ರಂತ್ರಿ. ಆಮೇಲೆ 10 ದಿವಸ 12 ದಿವಸ ಮನೆಯೊಳಗೆ ಅಡ್ಡಾಡಕತ್ರಂತ್ರಿ. ಆಮೇಲೆ ಹೊರಗೆ ಅಡ್ಡಾಡಕತ್ರಿ ಗಾರ್ಡನ್ನಾಗ. ಇವತ್ತು ರೀ ಅವ್ರು ಬ್ಯಾಡ್ಮಿಂಟನ್ ಆಡಕತ್ರು ಮತ್ತು ಪ್ಲಸ್ ದಿವಸ 12 ಕಿಲೋಮೀಟ್ರ್ ಅವ್ರು ವಾಕಿಂಗ್ ಮಾಡ್ತಾರಂತ್ರಿ. ಸೊ ಅವ್ರು ಏನು ಹೇಳೋ ಭಾವ ಏನಂದ್ರೆ, ನಿಮ್ಮ ಸಂಕಲ್ಪದಲ್ಲಿ ನಿಮ್ಮ ಸಂಕಲ್ಪದಲ್ಲಿ ಆ ಶಕ್ತಿ ಐತಿ. ಒಂದು ಸಂಕಲ್ಪ ಈಗ ನೋಡ್ರಿ, ಅವ್ರಿಗೆ ಹಾಸಿಗೆ ಮೇಲೆ ಮಲ್ಕೊಂಡ್ರು, ಡಾಕ್ಟರ್ಸ್ ಹೇಳತ್ತಾರೆ ನೀನು ಹೊಳ್ಳಿ ಆಟಾಡಕ್ಕೆ ಬರೋದಿಲ್ಲ, ಅಷ್ಟು ಜೋರ ಪೆಟ್ಟು ಹತ್ತೈತಿ, ನೀವು ಒಳಗೆ ಎಲುಬು ಮುರಿದೈತಿ. ಈಗ ನೋಡ್ರಿ ಉಳ್ಕಿದ ಆತ್ಮಗಳು ನಾವು ಇದ್ದಿದ್ವಿ ಅಂದ್ರೆ, ಮನೋಸ್ಥಿತಿ ಕಡಿಮೆ ಇತ್ತಂದ್ರೆ ನಾವು ಹಂಗೆ ತಿಳ್ಕೊಂಡು ಬಿಟ್ಬಿಡ್ತೀವಿ. ಕರೆ ಅವ್ರು ಹೇಳ್ತಾ ಇದ್ದಾರೆ, ಒಂದು ಸಂಕಲ್ಪ
ಒಂದು ಸಂಕಲ್ಪ ಆ ಶಕ್ತಿಯೋಗಿಟ್ಟು ತಾಕತ್ತೈತಿ. ನಾವು ಹೊಳ್ಳಿ ಆಟ ಆಡಬೇಕು. ಅವ್ರು ಆ ದೃಶ್ಯ ನೋಡ್ತಿದ್ರಂತೆ, ನಾವು ಹೋಗಿ ಆಟ ಆಡಬೇಕು, ನಾ ಏನು ವಾಕಿಂಗ್ ಮಾಡಬೇಕು, ನಾ ಹಾಸ್ಪಿಟಲ್ಗೆ ಹೋಗಿ ನಾ ಆಪ್ರೇಷನ್ಸ್ ಮಾಡಬೇಕು ಅನ್ನುವಂಥ ದೃಶ್ಯವನ್ನು ಅವ್ರು ತಮ್ಮ ಮೇಲೆ ತಮಗೆ ಏನಂತೀರಿ ನೀವು ವಿಶ್ವಾಸ ಇರೋ ಕಾರಣದಿಂದ ಅವ್ರು ಮಾಡಿ ತೋರಿಸಿದ್ರು. ಇದಿಷ್ಟ ಆಯ್ತು ರೀ. ಇದೊಂದು ಅವ್ರ ತಮ್ಮದು ಅನುಭವ ಹೇಳಿದ್ರಿ. ಮತ್ತು ಅವ್ರದ್ದು ಇನ್ನೊಂದು ಅನುಭವ ಏನು ಹೇಳಿದ್ರೆ ಅಂದ್ರೆ, ಒಂದು ದಿವಸ ಏನಾಗಿತ್ತಂದ್ರೆ ಅವರು ಹಿಂಗೆ ರಾತ್ರಿ ಆಗಿತ್ತು, ನಮ್ಮ ಮನೆಗೆ ಹೋಗ್ತಾ ಇದ್ದೆ. ಅಷ್ಟೊತ್ತಿಗೆ 22 ವರ್ಷದ ಹುಡುಗ ಹಾರ್ಟ್ ಅಟ್ಯಾಕ್ ಆಗಿತ್ತು. ಅವ್ರು ನನ್ನ ಹತ್ರ ತೊಗೊಂಬಂದರು. ಪೂರ BP ಲೋ ಇತ್ತು, ಪೂರ ಅದು ಹಾರ್ಟ್ದೆಲ್ಲ ಹಿಂಗೆ ತೋರಿಸ್ತಾ ಇತ್ತು. ಆಲ್ಮೋಸ್ಟ್ ಅವ್ರು ಹೋಗಿದ್ರಿ, ಎಲ್ಲ ಪ್ಯಾರಾಮೀಟರ್ಸ್ ನೋಡಿದ್ರೆ ಎಲ್ಲ ಹೋಗಿತ್ತು. ಸ್ವಲ್ಪ ವರ್ಡ್ಸ್ ಅವರೆಲ್ಲ ಮೆಡಿಕಲ್ ಟರ್ಮ್ಸ್ ಯೂಸ್ ಮಾಡಿದ್ದಾರೆ, ಅದು ನನಗೆ ಗೊತ್ತಿಲ್ಲ ರೀ ಅದಕ್ಕೆ ಏನಂತಾರೆ. ಬಟ್ ಸ್ಟಿಲ್ ಅವ್ರದ್ದು ಮೆಸೇಜ್ ಏನೈತಲ್ಲ ಅದನ್ನು ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರು ಎಲ್ಲ ಪ್ಯಾರಾಮೀಟರ್ಸ್ ಎಲ್ಲ ಡೌನ್ ಆಗಿದ್ದು ರೀ. ಸೊ ಡೌನ್ ಆಗಿದಾಗ ಅವ್ರನ್ನ ಏನು ಮಾಡಿದ್ರು ಅಂದ್ರೆ, ಅವ್ರನ್ನ ಡಾಕ್ಟರ್ಸ್ ಎಲ್ಲ ಹೇಳಿದ್ರು, ನೀವು ಪ್ಲೀಸ್ ಕಾಪಾಡ್ರಿ ಅಂತ ತಂದೆ ತಾಯಿ ಎಲ್ಲ ಹೇಳಾಕತ್ತಿದ್ರು. ಇವರು ಅಂದರು ಎಲ್ಲ ನಿಲ್ಲಾಗೈತಿ, ಬ್ರೈನ್ ಅಂತೂ ಹೇಳಾಕತ್ತಿತ್ತಂತ ಇದೇ ಹೋಗೈತಿ ಪೂರ ಅಂಥೇಳಿ. ಹಾರ್ಟ್ನಾಗ ಅನ್ಸಾತೈತಿ ಎಲ್ಲೋ ಒಂದು ಈಟ್ ಉಳಿಬೋದೇನೋ ಅಂತ ಇವ್ರಿಗೆ ಅನ್ನಿಸ್ತಾ ಇತ್ತಂತೆ. ಇವ್ರು ಏನೇನೋ ಯಾವುದೋ ಇಂಜೆಕ್ಷನ್ ಕೊಟ್ಟು ಏನೋ ಮಾಡಿ ಎಲ್ಲ ಆಪ್ರೇಷನ್ ಮಾಡಿ ಎಲ್ಲ ಮಾಡ್ಕೊಳ್ಳಿ ಅವ್ರ ಮುಂಜಾನೆ ಬರೋಷ್ಟ್ರೋಗ ಆರಾಮಾಯ್ತು ರೀ. ಮುಂಜಾನೆ ಇವ್ರು ಯಾವಾಗ ಇದಕ್ಕೆ ಬರ್ತಾರಲ್ರಿ ರೌಂಡ್ಸ್ಗೆ ಬಂದಾಗ ಇವ್ರು ಪೂರ ಆರಾಮಾಗಿದ್ರಿ. ಆವಾಗ ಅವ್ರಿಗೆ ಒಂದು ಏನು ಅನ್ನಿಸ್ತಂದ್ರೆ, ಇವ್ರಿಗೆ ಡಯಾಬಿಟೀಸೂ ಇಲ್ಲ, ಶುಗರೂ ಇಲ್ಲ, BP ಇಲ್ಲ, ಮತ್ತು ಇವರು ಅಡಿಕ್ಟೆಡೂ ಇಲ್ಲ, ಕುಡಿಯೋಂಗಿಲ್ಲ, ಸೇದಂಗಿಲ್ಲ. ಈ ಹಾರ್ಟ್ ಅಟ್ಯಾಕ್ ಬಂತು ಯಾಕೆ? ಅವಾಗ ಅವ್ರು ಅಂದ್ಕೊಂಡ್ರು, ಅವ್ರ ತಂದೆ ಅವ್ರ ತಂದೆಗೆ ಅಂದ್ಕೊಂಡ್ರು, ತಂದೆ ಜೊತೆ ಮಾತಾಡ್ರು, ಈ ಹಾರ್ಟ್ ಅಟ್ಯಾಕ್ ಯಾಕೆ ಬಂದೈತಿ, ನಾನು ನಿಮ್ಮ ಫ್ಯಾಮ್ಲಿ ಮೆಂಬರ್ಸ್ ಜೊತೆ ಮಾತಾಡಬೇಕು ಅಂತಂದರು. ಇವ್ರು ಏನೂ ಇಲ್ಲ, ಯಾಕೆ ಬಂದೈತಿ, ಇವ್ರ ಪತ್ನಿ ಎಲ್ಲದಾರು ಕರೆಸ್ರಿ ಅಂತಂದ್ರೆ. ಆವಾಗ ಅವ್ರ ಪಪ್ಪ ಹೇಳ್ತಾರೋ, ಅಂದರೆ ಪೇಷಂಟ್ ಪಪ್ಪ ಹೇಳ್ತಾರೋ, ನೀವು ಏನು ಕೇಳೋದಿತ್ತಲ್ಲ ನನಗೆ ಕೇಳ್ರಿ, ಅವ್ರ ಪತ್ನಿ ಬರೋಂಗಿಲ್ಲ ಅಂತಂದ್ರೆ. ಅವಾಗ ಇವ್ರಿಗೆ ಅನ್ನಿಸ್ತು, ಯಾಕೆ ಅವ್ರ ಪತ್ನಿ ಯಾಕೆ ಬರೋಂಗಿಲ್ಲ ಅಂತ ಕೇಳಿದಾಗ, ಇಲ್ಲ ಅವ್ರದ್ದು 1 ತಿಂಗಳಾಯ್ತು ರೀ ಡೈವರ್ಸ್ ಕೇಸ್ ನಡೆದೈತಿ. ಅವಾಗ ಅವ್ರು ರಿಯಲೈಸ್ ಆಯಿತು, ಇವ್ರಿಗೆ ಹಾರ್ಟ್ ಅಟ್ಯಾಕ್ ಯಾಕೆ ಬಂದಿದೆ, ಬಿಕಾಸ್ ಆಫ್ ಡೈವರ್ಸ್. ಯಾಕಂದರೆ ಪತಿ ಪತ್ನಿ ನೋಡೋದು ಸಂಬಂಧ ಚಲೋ ಇಲ್ಲ, ಅದಕ್ಕೆ ಡೈವರ್ಸ್ಗೋಸ್ಕರ ಇವ್ರದ್ದು ಹಾರ್ಟ್ ಅಟ್ಯಾಕ್ ಆಗೈತಿ. ಅದಕ್ಕೋಸ್ಕರ ಅವ್ರು ಏನು ಮಾಡಿದ್ರು ಅಂದ್ರೆ, ನೀವು ಕಾಲ್ ಮಾಡಿರಿ, ಅವ್ರು ಬರೋದಿಲ್ಲ ಅಂತಂದ್ರಿ ಅವ್ರ ತಂದೆ ಏನಂದ್ರೆ, ಅವ್ರ ಪತ್ನಿ ಅವ್ರು ಏನು ಬರೋದಿಲ್ಲ ರೀ ಅಂತಂದ್ಕೊಳ್ಳೆ ಅವ್ರಂದ್ರೆ, ಡಾಕ್ಟರ್ ಮೋಹಿತ್ ಕರ್ಯಾಕತ್ತಾರು ಬಾ ಅಂತ ಹೇಳ್ರಿ ಅಂದ್ಕೊಳ್ಳೆ 1 ತಾಸಿನಲ್ಲೇ ಅವ್ರ ಪತ್ನಿ ಬಂದ್ರಂತ್ರಿ ಅವ್ರ ಹಾಸ್ಪಿಟಲ್ಗೆ. ಯಾರ ಪತ್ನಿ ರೀ, ಪೇಷಂಟಿನ ಪತ್ನಿ ಬಂದ್ರಂತ್ರಿ. ಬಂದ ಕೂಡಲೇ ಡಾಕ್ಟರ್ಸ್ ಕೇಳಿದ್ರು, ನೋಡಿ ನಿಮ್ಮ ಡೈವರ್ಸ್ ಇರೋದ್ರಿಂದ ಪತಿ ಹಾಲತ್ ನೋಡ್ರಿ, ಇವತ್ತು ಹಾರ್ಟ್ ಅಟ್ಯಾಕ್ ಆಗೈತಿ ಅಂತ ಹೇಳಿದ್ರು. ಅದಕ್ಕೆ ಅವ್ರ ಡಾಕ್ಟರ್ ಏನಂದ್ರೆ, ಎಲ್ಲರೂ ಹೊರಗೆ ಕರೆಸಿದ್ರಂತೆ. ICUನ್ಯಾಗ ಇವ್ರನ್ನ ಪತ್ನಿನ ಮತ್ತು ಅವ್ರ ಪತಿನ ಇಬ್ಬರೂ ಇಟ್ರಂತ್ರಿ. ಇವ್ರು ಒಬ್ರು ಕೂತ್ಕೊಂಡ್ರಂತೆ. ಪೂರ ಎಲ್ಲರನ್ನೂ ಹೊರಗೆ ಹಾಕಿ ಇವ್ರು 3 ಜನ ಇದ್ರಂತೆ. ಆಮೇಲೆ ಡಾಕ್ಟರ್ ಮಾತಾಡಕತ್ರಿ. ಏನು ಹೇಳಿದ್ರಂದ್ರೆ, ನೋಡ್ರಿ ಅವ್ರ ಪತ್ನಿ ಜೊತೆ ಅಂದ್ರೆ ಪೇಷಂಟಿನ ಪತ್ನಿ ಜೊತೆ, ನೋಡ್ರಿ ಇವತ್ತು ನಾ ಇವ್ರನ್ನ ಇವತ್ತು ಅಥವಾ ನಾಳೆ ಡಿಸ್ಚಾರ್ಜ್ ಮಾಡ್ತೇನೆ. ಆದರೆ ಪ್ರತಿ ಸಲ ನೀವು OPD ಕರ್ಕೊಂಬಂದಾಗ ನಾ 2 ಏನು ಹಾಕ್ತೀನಿ ನಿಮಗೆ 2 ಹೇಳ್ತೀನಿ, ನೀವು ಅದನ್ನು ಮಾಡಬೇಕು ಕಂಪಲ್ಸರಿ ಅಂತ ಹೇಳ್ತಾರೆ. ನಾ 2 ಹೇಳ್ತೇನೆ. ಆಯ್ತು ರೀ, ಅವ್ರ ಪತ್ನಿ ಹ್ಞೂ ಅಂತಾರೆ. ಒಂದೇದೇನೆಂದ್ರೆ, ನೀವು ಪ್ರತಿದಿನ ಇಬ್ಬರು ಕೂಡೇ ಊಟ ಮಾಡಬೇಕು. ಅವ್ರಿಗೊಂದು 4 ತಿಂಗಳದ ಮಗು ಇತ್ತು. ಸೊ ನೀವು 3 ಜನ ಕೂಡೇ ಊಟ ಮಾಡಬೇಕು. ಜಗಳಾಡೋರಿದ್ರೆ ಜಗಳಾಡ್ರಿ, ಮಾತಾಡೋದ್ರೆ ಮಾತಾಡ್ರಿ, ಕರೆ ಊಟ ಮಾತ್ರ ನೀವು 3 ಜನ ಕೂಡೇ ಊಟ ಮಾಡಬೇಕು ಅಂತ ಹೇಳಿದ್ರಿ. ಇದೊಂದು ಅವ್ರಿಗೆ ಚಾಲೆಂಜ್ ಕೊಟ್ರಿ. ಅವ್ರಿಗೆ ಪತ್ನಿಗೆ ಫಸ್ಟ್ ಹೇಳ್ತಾರೆ, ನಾ ಏನು ಮಾಡೋಂಗಿಲ್ಲ ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ, ಅಂದ್ರೆ ನೀವು ನನ್ನ ಹತ್ರ ಕರ್ಕೊಂಬರೋದು ಈಗ ಚೆಕಿಂಗ್ ಮಾಡ್ಕೋಬೇಕಾದ್ರೆ, ಇಲ್ಲದ ನಂಗೆ ಕರ್ಕೊಂಬರ್ಬೇಡ್ರಿ ಅಂತ ಹೇಳ್ತಾರೆ. ಅವ್ರ ಪತ್ನಿ ಹ್ಞೂ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಚಾಲೆಂಜ್ ಹೇಳ್ತಾರೆ, ಏನಂದ್ರೆ ಯಾವಾಗ ನೀವು OPDಗೆ ನನಗೆ ತೋರ್ಸೋಕೆ ಬರ್ತಿರಲ್ಲ, ಅವ್ರನ್ನ ಕೈ ನೀವೇ ಹಿಡ್ಕೊಂಡು ಕರ್ಕೊಂಬರ್ಬೇಕು ಅಂತ ಹೇಳಿದ್ರು. ಅವಾಗ ಅವ್ರ ಪತ್ನಿ ಹೇಳ್ತಾರೆ, ನಾನು ಅವ್ನ ಕೈ ಹಿಡ್ಕೊಂಬರಂಗಿಲ್ಲ, ಯಾಕಂದ್ರೆ ಡೈವರ್ಸ್ ನಡೆದಿತ್ತಲ್ಲ, ಇಬ್ಬರದು ಒಂದಿಟ್ಟು ಸಂಬಂಧ ಚಲೋ ಇರಲಿಲ್ಲ ರೀ. ನಾನು ಅವ್ನ ಕೈ ಹಿಡ್ಕೊಂಡು ನಾನು ಹಾಸ್ಪಿಟಲ್ಗೆ ಕರ್ಕೊಂಬರಂಗಿಲ್ಲ ಅಂತಾರೆ ರೀ ಫಸ್ಟ್. ಅವ್ರು ಅಂತಾರೆ, ಮೋಹಿತ್ ಅನ್ನೋರು ಏನು ಹೇಳ್ತಾರೆ, ನೀ ಇಬ್ಬರು ಅವ್ರನ್ನ ಕೈ ಹಿಡ್ಕೊಂಡು ನೀವು ಹಾಸ್ಪಿಟಲ್ಗೆ ಕರ್ಕೊಂಡು ಬಂದ್ರೆ ನಾ ಚೆಕ್ ಮಾಡೋ, ಇಲ್ಲದ ನಾ ಚೆಕ್ ಮಾಡೋಂಗಿಲ್ಲ ಅಂತ ಅಂದ್ಬಿಟ್ರು.
ಆಯಿತು, ಒಂದೇ ತಿಂಗಳಲ್ಲ, ಆಯ್ತು ಕರ್ಕೊಂಬರ್ತೀನಿ ಅಂತ ಹೇಳಿದ್ರಿ. ಒಂದು ವಾರ ಕರ್ಕೊಂಬಂದ್ರಿ, 2ನೇ ವಾರ ಕರ್ಕೊಂಬಂದ್ರಿ, 3ನೇ ವಾರ ಕರ್ಕೊಂಬಂದ್ರಿ, 1 ತಿಂಗಳಾತ್ರಿ, 1 ವರ್ಷ ಆತ್ರಿ, 4 ವರ್ಷ ಆಯ್ತು, ಇನ್ನೂ ನನ್ನ ಹತ್ರ ಬರ್ತಾರೋ. ಇವತ್ತು ಆ 4 ತಿಂಗಳದ ಹುಡುಗಿ ಇವತ್ತು 4 ವರ್ಷದ ಹುಡುಗಿ ಆಗ್ಯಾಳು, ಇನ್ನೂ ಮಠ ಡೈವರ್ಸ್ ಆಗಿಲ್ಲ. ಅವತ್ತು ಅವರಿಗೆ ರಿಯಲೈಸ್ ಆಯ್ತು ರೀ ಏನಂತಂದ್ರೆ, ನಾವು ಇವತ್ತು ಭಾಳ ಬಿಸಿ ಇಬ್ಬರು ಕೆಲಸ ಮಾಡ್ತೀವಿ, ನಾವು ಕೆಲಸ ಮಾಡ್ತೀವಿ, ಆದರೆ ಇಬ್ಬರು ಪರಸ್ಪರ ಕೂತ್ಕೊಂಡು ಟೈಮ್ ತೆಗಿಲಿಕ್ಕೆ ನಮ್ಗೆ ಟೈಮ್ ಇಲ್ಲ ಅಂದ್ರೆ ನಾವು ಏನು ಮಾಡೋರದೀವಿ. ಅದಕ್ಕೆ ಹೀಗೆಲ್ಲ ಹಾಕ್ಕೊಂಡಿರ್ತೈತಿ. ಅಂದಿನಿಂದ ಅವರು ಅಷ್ಟು ಪ್ರೀತಿಯಿಂದ ಇದ್ದರೂ ಡೈವರ್ಸೂ ನಿಂತು ಹೋಯಿತು. ಅದೇ ರೀತಿ ಅಣ್ಣೋರು ಹೇಳ್ತಾರೋ, ನಾನು ಕೂಡ ನಾನು ಸಣ್ಣದಿದ್ದಾಗಿಂದ ನಾನು ಫಸ್ಟ್ ಬರ್ಬೇಕು, ಅದ್ರ ಫಸ್ಟ್ ಬರ್ಬೇಕು, ಇದ್ರ ಫಸ್ಟ್ ಬರ್ಬೇಕು ಅಂತ ಇತ್ತು. ಯಾವಾಗ ನನಗೆ ಬ್ರೈನ್ನಾಗ ಪ್ರಾಬ್ಲಮ್ ಆಯ್ತಲ್ಲ, ಆವಾಗ ನಾ ರಿಯಲೈಸ್ ಮಾಡ್ಕೊಂಡು ನಾನು ಕೂಡ ಫ್ಯಾಮ್ಲಿ ನಾ ಸ್ಪೆಂಡ್ ಮಾಡ್ಕೋಬೇಕು, ನಾನು ಟೈಮ್ ಕೊಡ್ಬೇಕು. ಅವತ್ತಿನಿಂದ ಅವ್ರು ಡಿಸೈಡ್ ಮಾಡಿದ್ರಂತ, ರಾತ್ರಿ ಎಷ್ಟೇ ಲೇಟ್ ಆದರೂ ನಮ್ಮ ಮಮ್ಮಿ ಪಪ್ಪನ ಅಕ್ಕನ ಜೊತೆ ಅಥವಾ ತಂಗಿ ಜೊತೆ ನಾವು ಕೂಡೇ ಊಟ ಮಾಡ್ತೀನಿ, ನಾವು ಚಿಟ್ ಚಾಟ್ ಮಾಡ್ತೀನಿ, ನಾವು ಹಾಡ್ತೀವಿ, ಶಾಯರಿ ಹೇಳ್ತೀವಿ, ಹಿಂಗೆ ಮಾಡಿ ನಾವು ರಾತ್ರಿ ಮಲ್ಕೋತೀವಿ ಅಂತ ಹೇಳಿದ್ರು. ಅವತ್ತಿನಿಂದ ಅವರು ಡಿಸೈಡ್ ಮಾಡ್ರ ನನ್ನ ಟೈಮನ್ನು ನಾನು ಸ್ವಂತ ಕೊಡಬೇಕು ಮತ್ತು ಸಂಬಂಧಗಳಿಗೋಸ್ಕರ ಕೊಡಬೇಕು ಅಂತ ಅವರು ಡಿಸೈಡ್ ಮಾಡಿಕೊಂಡ್ರು. ಅವತ್ತಿನಿಂದ ತಮ್ಮ ಲೈಫ್ ಸ್ಟೈಲು ಕೂಡ ಅವರು ಚೇಂಜ್ ಮಾಡಿಕೊಂಡ್ರು ಅಂತ ಅಣ್ಣೋರು ಹೇಳ್ತಾರೆ. ಅಣ್ಣೋರು ಹೇಳೋದೇನು ಅಂದ್ರೆ, ಎಲ್ಲರಿಗಿಂತನೂ ದೊಡ್ಡ ಆಸ್ತಿ ಅಂದರೆ ನೀವು ಸಂಬಂಧ ಐತಿ. ಇನ್ನು ಸಂಬಂಧ ಚಂದ ಇರಲಿಲ್ಲ ಅಂದ್ರೆ ನಿಮ್ದು ಏನೂ ಚಂದ ಆಗೋದಿಲ್ಲ ಅಂತ ಅಣ್ಣೋರು ಹೇಳ್ತಾ ಇದ್ರಿ. ಮತ್ತು 2ನೇ ಮಾತು ಅವ್ರು ಏನು ಹೇಳಿದ್ರಂದ್ರೆ, ಮತ್ತು ಅವ್ರು ಇದನ್ನೂ ಏನು ಹೇಳ್ತಾ ಇದ್ರಂದ್ರೆ, ಇಷ್ಟ ಆದಮೇಲೆ ಅವ್ರಿಗೆ ಹಿಂಗೆ ಅನೇಕ 16 ವಯಸ್ಸದ ಪೇಷಂಟ್ ಹಾರ್ಟ್ ಅಟ್ಯಾಕ್ ಬಂದು ಅಂತ್ರಿ. ಹಿಂಗೆ ಸಣ್ಣ ವಯಸ್ಸದ ಪೇಷಂಟ್ ಹಾರ್ಟ್ ಅಟ್ಯಾಕ್ ಬರಾಕತ್ತು ಅಂತ ಅವ್ರಿಗೆ ಅನ್ಸಾಕತ್ತು. ಯಾಕೆ ಇಷ್ಟು ಹಾರ್ಟ್ ಅಟ್ಯಾಕ್ ಬರತ್ತೈತಿ? ಯಾಕಂದ್ರೆ ಸ್ಟ್ರೆಸ್ ಲೆವೆಲ್. ಅವ್ರು ಏನು ಮಾಡಿದ್ರಂದ್ರೆ, ಆ ಸಣ್ಣ ವಯಸ್ಸದ ಯಂಗ್ ಸ್ಟೂಡೆಂಟ್ಸ್ ಇರುವಂತಹ ಅಂದರೆ 16ರಿಂದ 20, 22 ವಯಸ್ಸದ ಟೀನೇಜರ್ದು ಬ್ಲಡ್ ಕಲೆಕ್ಟ್ ಮಾಡಿದ್ರಂತೆ. ಬ್ಲಡ್ ಕಲೆಕ್ಟ್ ಮಾಡಿದ್ರೆ ಅದ್ರೋಗ್ರಿ ನೋಡ್ರೆ ಅವ್ರ ಏಜಿಂಗ್ ಆ್ಯಕ್ಚುಲಿ ಏಜ್ ಎಷ್ಟು ರೀ 16, 17, 18. ಆದ್ರೆ ಅದ್ರ DNA ಆ ಬ್ಲಡ್ನಾಗಿಂದ DNA ಜೀನ್ಸ್ ಚೆಕ್ ಮಾಡ್ರೆ ಅವ್ರಿಗೆ 64ರಿಂದ 90 ವಯಸ್ಸು ತೋರ್ಸಾತಿತ್ತಂತೆ. ಇಂದ್ರೆ 64ರಿಂದ 90 ವಯಸ್ಸು ಏನು ಏಜಿಂಗ್ ಆಗಿರ್ತೈತಲ್ಲ, ಆ ಏಜಿಂಗ್ ರೀ 16 ವಯಸ್ಸಿನಾಗ ಇತ್ತಂತ್ರಿ. ಅದಕ್ಕೆ ಅವ್ರಿಗೆ ಹಾರ್ಟ್ ಅಟ್ಯಾಕ್. ಅಂದ್ರೆ ಅವ್ರು 16 ವಯಸ್ಸದವ್ರು ಅಲ್ರಿ, ಅವ್ರು ಎಷ್ಟು ವಯಸ್ಸದವ್ರಿ? 64ರಿಂದ 90 ವಯಸ್ಸದವ್ರಿ. ಅದಕ್ಕೆ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗತ್ತೈತಿ. ನಮಗೆ ಅನ್ನಿಸ್ತೈತಿ ಇವ್ರು ಸಣ್ಣ ವಯಸ್ಸಿಗೆ ಯಾಕೆ ಹಾರ್ಟ್ ಅಟ್ಯಾಕ್ ಅಂತ ಹೇಳಿ. ಅಂದರೆ ಇದಕ್ಕೆಲ್ಲ ಕಾರಣ ಏನು ರೀ? ಟೆನ್ಷನು, ಸ್ಟ್ರೆಸ್ಸು, ನಮ್ಮ ದೇಹದಲ್ಲಿ ಕಾರ್ಟಿಸಾಲ್ ರಿಲೀಸ್ ಆಗೋದ್ರಿಂದ. ಅದು ನಿಮ್ಮ ಮನೆಯೊಳಗೆ ಸಂಬಂಧಗಳು ಚಂದಿದ್ದು, ಅವ್ರವ್ರ ಜೊತೆ ಪ್ರೀತಿ ಇತ್ತಂದ್ರೆ ಇಂಥವೆಲ್ಲ ಆಗೋದಿಲ್ಲ ಅಂತ ಅಣ್ಣೋರು ಹೇಳ್ತಾಯಿದ್ರು. ಮತ್ತು ಅಣ್ಣೋರು ಇದನ್ನೂ ಹೇಳ್ತಾಯಿದ್ರು ಏನಂದ್ರೆ, ನಾವು ಯಾವಾಗ ಸಣ್ಣವರಿದ್ವಿ ನಮ್ಮ ಪರಿವಾರದವರು ಅಂದರೆ ಸಂಬಂಧಿಕರು ನಮಗೆ ಹೇಳ್ತಿದ್ರಂತ್ರಿ ಏನಂತ, ಆ ಹುಡುಗರೆಲ್ಲ ಓಂ ಶಾಂತಿಗೆ ಹೋಗ್ತಾವು, ಏನು ಕಲಿಯೋರದವು, ಏನು ಇವು ಶಾನೆ ಆಗೋದವು, ಈ ಮುಂದೆ ಏನು ಮಾಡಿ ತೋರಿಸ್ತಾವು ಅಂತ ಅಂತಿದ್ರಂತ್ರಿ. ಆದರೆ ಇವ್ರು ಸಣ್ಣವರಿದ್ದಾಗನ ಚಾಲೆಂಜ್ ಮಾಡ್ಕೊಂಡ್ರಂತ ಏನಂತ, ನಾವು ಬಾಬಾನಿಂದ ನಾವು ಎಲ್ಲಕ್ಕಿಂತ ಶಾನೆ ಆಗಿ ತೋರಿಸ್ತೀವಿ ಮತ್ತು ದೊಡ್ಡ ಪೊಸಿಷನಾಗಿತ್ತು ತೋರಿಸ್ತೀವಿ ಅಂತ. ಅದು ಕರೆನ ಆತಂತ್ರಿ. ಏನಂತ, ಅವ್ರ ಸಂಬಂಧಿಕರಿಗಿಂತನೂ ಹೆಚ್ಚು ಪೊಸಿಷನ್ನಾಗಿ ಇವ್ರದ್ದು ಚಲೋ ಐತಂತ್ರಿ. ಮತ್ತು 2ನೇದು ಇವ್ರದ್ದು ಎಲ್ಲನೂ ಚಲೋನ ಓದೋದ್ರಾಗೂ ಇವ್ರು ಶಾನೆನೇ ಆದರು. ಈಗ ಎಲ್ಲರೂ ಮಾತಾಡ್ತಾರಂತ ಮಕ್ಕಳಿದ್ರೆ ಹಿಂಗಿರಬೇಕು ಅಂಥೇಳಿ. ನಾವು ಅದಕ್ಕೆ ನೋಡಿರಿ ಬಾಬಾನು ಹೇಳ್ತಾರಲ್ಲ, ನಿಮ್ಮ ಮಕ್ಕಳನ್ನು ಬಾಬಾ ಮನೆಗೆ ಕರ್ಕೊಂಡು ಬರೋದು ಬರ್ರಿ, ಅವ್ರಿಗೆ ಬಾಬಾನ ಸಂಸ್ಕಾರ ತುಂಬೋದು ಬರ್ರಿ. ಯಾಕಂದರೆ ಹಿಂಗೆ ಸಂಸ್ಕಾರ ಒಳ್ಳೆ ತುಂಬೋದ್ರಿಂದ ಅವ್ರದ್ದು ಪೊಸಿಷನು ಚಲೋ ಆಕೈತಿ, ಉನ್ನತಿನೂ ಹೊಂತಾರೋ ಅಂತ ಅಣ್ಣೋರು ಈ ಮಾತನ್ನೇ ಹೇಳ್ತಿದ್ರು. ಮತ್ತು ಅಣ್ಣೋರು ಇದೊಂದು ಹೇಳಿದರು ಏನಂದ್ರೆ, ಒಬ್ಬ ವ್ಯಕ್ತಿ ಇದ್ದಂತ್ರಿ, ಅವ್ರ ಹೆಸರು ನನಗೆ ಗೊತ್ತಿಲ್ಲ ರೀ, ಆ ವ್ಯಕ್ತಿಗೆ ಕ್ಯಾನ್ಸರ್ ಆಗಿತ್ತು ರೀ. ಡಾಕ್ಟರ್ಸ್ ಹೇಳಿಬಿಟ್ರು ಇನ್ನು ಭಾಳ ದಿವಸ ಉಳಿಯಂಗಿಲ್ಲ, 6 ತಿಂಗಳು ಉಳಿತಿ ಅಂತ ಅಂದ್ಬಿಟ್ಟಿದ್ರಂತ್ರಿ. ಆಮೇಲೆ ಆ ವ್ಯಕ್ತಿ ಅನ್ಕೋತಾನು ಇದು ಹೊರದೇಶನಾಗಿದ್ದು ಆಗಿದ್ದ ಘಟನೆ ಅನ್ನೋರು ಹೇಳ್ತಾಯಿದ್ರು. ಹೊರದೇಶನಾಗಿದ್ರಿ ಅವ್ರು ಏನು ಮಾಡಿದ್ರಂದ್ರೆ, ಇಲ್ಲಿ ನಾನು ವಿದೇಶನಾಗ ಅಮೇರಿಕನಾಗ ಅದೀನಿ, ನನಗೆ ಎಷ್ಟೋ ದುಡ್ಡು ಬೇಕಾಕೈತಿ, ನನಗೋಸ್ಕರ ಇಲ್ಲಿ ಯಾರೂ ಇಲ್ಲ, ನಾ ಸತ್ತ ಮೇಲೆ ನನ್ನ ಮಣ್ಣಲ್ಲಿ ಉಗಿಲಿಕ್ಕೆ ಮತ್ತು ಖರ್ಚು ಭಾಳ ಆಕೈತಿ ಇಲ್ಲೋರ್ನೆ.
ಸೊ ಮತ್ತು ನಂದು ಸ್ವಂತ ಊರು ಐತಲ್ಲ, ನಾ ಅಲ್ಲೇ ಹೋಗ್ಬಿಟ್ರೆ ಸಾಕು, ನನಗೆ ಅಲ್ಲಿನ ಖರ್ಚು ಇರೋಂಗಿಲ್ಲ, ಮತ್ತು ನಂಗೆ ಆಜು ಬಾಜು ಸಂಬಂಧಿಕರು ಇರ್ತಾರೋ ಅಂಥೇಳಿ ಅವ್ರು ಅಮೇರಿಕಾ ಬಿಟ್ಟು ಗ್ರೀಸಿಗೆ ಬರ್ತಾರಂತ್ರಿ ತಮ್ಮ ಊರಿಗೆ. ಅಲ್ಲಿ ಬಂದಮೇಲೆ ಅವ್ರಿಗಂತೂ ಗೊತ್ತಾಗೈತಿ ಇನ್ನು 6 ತಿಂಗಳು ನಾ ಉಳಿತೀನಿ. 6 ತಿಂಗಳಿನ ಹೆಂಗೆ ಕಳೆಯೋದಂತ ಹೇಳಿ ಒಂದು ವೈನ್ ಗ್ರಾಡ್ ಅಂತ ಹೇಳಿ ಒಂದು ಗಿಡ ಅಂತ್ರಿ, ವೈನ್ ಗಾರ್ಡ್ ಅಂತ ಏನೋ ಒಂದು ಗಿಡ ರೀ, ಆ ಗಿಡವನ್ನು ಹಚ್ಚಲಿಕ್ಕೆ ಪ್ರಾರಂಭ ಮಾಡಿದ್ರಿಂದ ಟೈಮ್ ಹೆಂಗೆ ತೆಗಿಬೇಕು ರೀ ಮತ್ತು ಡಾಕ್ಟರ್ ಅಂತ ಹೇಳಿಬಿಟ್ಟು 6 ತಿಂಗಳಾಯ್ತು. ಹಂಗೆ 1 ತಿಂಗಳಾತು, 2 ತಿಂಗಳಾತು, 6 ತಿಂಗಳಾತು, 6 ವರ್ಷ ಆಯ್ತು. ಯಾವ ವ್ಯಕ್ತಿ 60 ವಯಸ್ಸಿಗೆ ಹೋಗ್ತಾರಂತ ಹೇಳಿದವರು 150 ವಯಸ್ಸಾದರೂ ಇನ್ನೂ ಮಟ್ಟ ಹೋಗಿರಲಿಲ್ಲ ರೀ ಆ ವ್ಯಕ್ತಿ ಸಾಯಲೇ ಇಲ್ಲ. 150 ಅಲ್ಲ, 106 ವರ್ಷ ಮಟ್ಟನೂ ಬದುಕಿದ್ರಿ. 100 ವರ್ಷ ಆದಮೇಲೆ ಅವರು ತಾವ ಮರ್ತು ಬಿಟ್ಟರು ನಾ 6 ತಿಂಗಳಿಗೆ ಹೋಗೋವದೇನಂತ ಹೇಳಿ. 106 ವರ್ಷ ಆದರೂ ಅವ್ರು ಬದುಕಿದ್ರಿ ಆ ವ್ಯಕ್ತಿ. ಆ 106 ವರ್ಷ ಆದಮೇಲೆ ಬದುಕಿರೋ ವ್ಯಕ್ತಿ ರೀ ಅಮೇರಿಕಾ ಹೋಗ್ತಾರೋ, ಯಾವ ಡಾಕ್ಟರ್ ಅವ್ರಿಗೆ ಹೇಳಿದ್ರಲ್ಲ ಇನ್ನು ನೀವು ಬದುಕಂಗಿಲ್ಲ ಅಂತ, ಆ ಡಾಕ್ಟ್ರನ್ನ ಭೇಟಿಯಾಗಕ್ಕೆ ಹೋದ್ರಂತ್ರಿ ಅವ್ರು. ಆ ಡಾಕ್ಟ್ರನ್ನ ಯಾವಾಗ ಭೇಟಿಯಾಗಿ ಹೋದ್ರೆ ಯಾವ ಡಾಕ್ಟರ್ಸ್ ಅವ್ರಿಗೆ ಹೇಳಿದ್ರಲ್ಲ ನೀ ಸಾಯ್ತಿ ಅಂತ, ಅದ ಡಾಕ್ಟರ್ಸ್ ಇರಲಿಲ್ಲ, ಅವರೇ ಸತ್ತು ಹೋಗಿದ್ರಿ, ಅವರೇ ಶರೀರ ಬಿಟ್ಟಿದ್ರಿ. ಅಂದರೆ ಯಾರು ಹೇಳಿದ್ರು ಅವ್ರು ಉಳಿದ್ರು, ಡಾಕ್ಟರ್ಸ್ ಯಾರು ಹೇಳಿದ್ರು ಅವರೇ ಶರೀರ ಬಿಟ್ಟಿದ್ರಿ. ಆವಾಗ ಇವ್ರು ಅನ್ನೋರಿಗೆ ಒಂದು ಟೈಟಲ್ ಕೊಟ್ರೆ, ದ ಪರ್ಸನ್ ಹೂ ಫಾರ್ಗೊಟ್ ಟು ಡೈ ಅಂಥೇಳಿ ಟೈಟಲ್ ಕೊಟ್ರಂತ್ರಿ. ಮತ್ತು ಈ ಗ್ರೀಸ್ದಲ್ಲಿ ಇವ್ರು ಏನು ಎಲ್ಲರೂ ಅದಾರಲ್ರಿ, ಆಲ್ಮೋಸ್ಟ್ ರೀ ಅಲ್ಲಿ ಇರುವಂಥ ಸರೌಂಡಿಂಗ್ ಪೀಪಲ್ ರೀ, ಅಲ್ಲಿ ಇರುವಂಥ ಜನರು ಕೂಡ ಅವರು ಸಹಿತ ಭಾಳ ಲೇಟಾಗಿ ಅಂದರೆ 100-120 ಹಿಂಗಾದ್ಮೇಲೆ ಶರೀರ ಬಿಡ್ತಾರಂತ. ಅವಾಗ ಅವ್ರು ಅಂದ್ಕೊಂಡ್ರಂತ್ರಿ, ಅವಾಗೆಲ್ಲರೂ ರಿಸರ್ಚ್ ಮಾಡಿದಂತ ಅಲ್ಲಿರುವಂಥ ಜನರು ಯಾಕಟ್ಟು ವಯಸ್ಸಾದರೂ ಲೇಟಾಗಿ ಶರೀರ ಬಿಡತ್ತಾರೋ, ಯಾಕಂದ್ರೆ ಲೈಫ್ ಸ್ಟೈಲ್, ಒಳ್ಳೆ ಊಟ, ಸಾತ್ವಿಕ್ ಊಟ, ಮೆಡಿಟೇಷನ್ ಮೇನ್ ಇಂಪಾರ್ಟೆಂಟ್ ಏನ್ರಿ ಮೆಡಿಟೇಷನ್, ಮತ್ತು ಆಟ ಆಡೋದು, ತಮ್ಮ ಒಳಗಿರುವಂಥ ಭಾವನೆಯನ್ನು ಹೇಳ್ಕೋದು. ಸೊ ಈ ರೀತಿ ಅಲ್ಲಿ ಪಾಸಿಟಿವ್ ವಿಚಾರ ಮಾಡೋದು, ಈ ರೀತಿ ಇರೋದ್ರಿಂದ ಅವ್ರಿಗೂ ವಯಸ್ಸಾಗಿದ್ದು ಖಬರ್ ಇರಂಗಿಲ್ಲ ರೀ, ಮತ್ತು ಅವ್ರು ಜಾಸ್ತಿ ದಿವಸದ ಬದುಕ್ತಾರೆ. ಸೊ ಅವ್ರು ಅನ್ನೋರು ಹೇಳೋದಂದರೆ ಇದೆಲ್ಲ ನಿಮ್ಗೆ ತಾಕತ್ತೈತೆ ನೋಡಿ. ಯಾವ ವ್ಯಕ್ತಿ 6 ತಿಂಗಳಿಗೆ ಹೋಗ್ತೇನೆ ಅಂತ ಡಾಕ್ಟರ್ ಹೇಳಿದ್ರು, ಆ ವ್ಯಕ್ತಿ ನಾ ಸಾಯ್ತೇನೆ ಅನ್ನೋದನ್ನು ಮರೆತು ಬಿಟ್ಟರು. ಅದೇ ರೀತಿ ಅನ್ನೋರು ಇದನ್ನೂ ಹೇಳ್ತಾರೆ, ಯಾವಾಗ ನಂಗೆ ಬ್ರೈನ್ ಪ್ರಾಬ್ಲಮ್ ಆಯ್ತಲ್ಲ ಆವಾಗಿಂದ ನಂಗೆ ರಿಯಲೈಸ್ ಆಯಿತು ಲೈಫನ್ನ ಬಿಝಿ. ಅವ್ರು ಹೇಳ್ತಾರೆ 20 ವರ್ಷ ಆಯಿತು ನಾ ಬ್ಯುಸಿ ಅದೇ ಅಂತ ಹೇಳಂಗಿಲ್ಲ. ನಾ ಬರೀ ಬ್ಯುಸಿ ಅಂತ ಅಷ್ಟು ವರ್ಕ್ ಲೋಡ್ನಾಗಿದ್ದ ಕಾರಣದಿಂದ ನಂಗೆ ಹಿಂಗೆ ಬ್ರೈನ್ನಾಗ ಪ್ರಾಬ್ಲಮ್ ಆಯ್ತು. ಆದರೆ ನಾ ಯಾವಾಗ ಮೆಡಿಟೇಷನ್ ಮಾಡಾಕತ್ನಿ, ಒಳ್ಳೆ ವಿಚಾರ ಮಾಡಾಕತ್ನಿ, ಯೋಗದ ಪ್ರಯೋಗ ಮಾಡತ್ನಿ, ಅವತ್ತಿನಿಂದ ನಾ ಬ್ಯುಸಿ ಅಂತ ಹೇಳಂಗಿಲ್ಲ, ಬಿ ಈಸಿ ಅಂತ ಹೇಳ್ತೀನಿ. ಬಿ ಈಸಿ, ಸರಳ ಇರೋದು, ಶಾಂತಿ ಇರೋದು, ಕೂಲ್ ಇಟ್ಕೊಳ್ದು, ಬಿ ಈಸಿ ಇರಾಕತ್ನಿ, ಅವಾಗ ನಂದೆಲ್ಲ ಪ್ರಾಬ್ಲಮ್ ಎಲ್ಲ ಸರಿಯಾದು ಅಂತ ಹೇಳ್ತಾರೆ. ಸೊ ಇದೆಲ್ಲ ನಮಗೆ ತಾಕತ್ತೈತ್ರಿ. ಅವ್ರು ಅನ್ನೋರು ಹೇಳೋದೈತೆ ಪವರ್ ಆಫ್ ಒನ್ ಥಾಟ್. ನಿಮ್ಮ ಆ ಶಕ್ತಿ ಒಂದು ಸಂಕಲ್ಪದಲ್ಲೇ ಶಕ್ತಿ ಐತೆ. ಒಳ್ಳೆಯ ಸಂಕಲ್ಪ ಮಾಡಿರಿ, ಆ ಸಂಕಲ್ಪದ ಪದೇ ರಿಪೀಟ್ ಮಾಡಿರಿ. ನಿಮ್ಗೇನು ಬೇಕಲ್ಲ ನೀವು ಅದನ್ನು ಅಟ್ರಾಕ್ಟ್ ಮಾಡ್ಕೋಬೋದು, ನೀವು ಆಕರ್ಷಣೆ ಮಾಡ್ಬೋದು. ನಾ ಹೆಲ್ತಿ ಅದೇನಿ, ನಾ ಆರಾಮದೇನೆ ಅಂದ್ರೆ ನೀವು ಆರಾಮೇ ಇರ್ತೀರಿ. ನಂಗೆ ಹಂಗಾತು ಹಿಂಗಾತು ಅದೇ ಚಿಂತನೆ ಮಾಡ್ಕೋತ್ಕೋತೀರಿ ಅಂದ್ರೆ ನಿಮ್ಗೆ ಹಂಗೆ ಆಕೈತಿ ಅಂತ ಹೇಳಿ ಅಣ್ಣವ್ರು ಹೇಳ್ತಾ ಇದ್ರಿ. ಮತ್ತು ಅಣ್ಣವ್ರು ಇದನ್ನೂ ಮಾತು ಹೇಳಿದ್ರು, ಏನಂದ್ರೆ ನಿಮ್ಗೆ ಯಾರೇ ತೊಂದರೆ ಕೊಟ್ಟಿದ್ರು, ನಿಮ್ಗೇನೋ ಕೆಟ್ಟ ಮಾಡಿದ್ರು, ನಿಮ್ಗೆ ಇನ್ಸಲ್ಟ್ ಮಾಡಿದ್ರು, ನಿಮ್ಗೆ ಅಪಮಾನ ಮಾಡಿದ್ರು, ಈಗ ನಿಮ್ಗೆ ಎದುರುಗಡೆ ಬಂದರೆ ನೀವೇನು ಮಾಡ್ತೀರಿ ಅಂತ ಕೇಳಿದ್ರು. ಆವಾಗ ಅಲ್ಲಿ ಕೂತಂಥವ್ರು ಎಲ್ಲರೂ ಏನು ಹೇಳಿದ್ರು, ಬೈತೀವ್ರಿ, ಅವ್ರು ಮಾತಾಡ್ಸಂಗಿಲ್ರಿ, ಅಥವಾ ಇಗ್ನೋರ್ ಮಾಡ್ತೀವಿ ಅಂತ ಹೇಳ್ತೀವಿ ಅಂತಂದ್ರಿ. ಆದ್ರೆ ಅಣ್ಣವ್ರು ಹೇಳ್ತಾ ಇದ್ರು, ಈಗ ನಿಮ್ಮ ಮನೆಯೊಳಗೆ ಎಲ್ಲ ರೂಮದ ಕಿಚಡ ಅಂದರೆ ಏನು ಹೊಲಸೈತಲ್ಲ ಅದನ್ನು 3 ದಿವಸದವರೆಗೂ ಒಂದು ರೂಮ್ನಾಗ ಡೆಕೋರೇಷನ್ ಮಾಡಂತ ಹೇಳಿದ್ರೆ ಮಾಡ್ತೀರೇನ ಅಂತ ಕೇಳಿದ್ರಿ. ಅಲ್ಲಿ ಕೂತಂಥವ್ರು ಎಲ್ಲರೂ ಏನಂದರೆ ಯಾರೂ ಮಾಡೋಂಗಿಲ್ಲ ಅಂತಂದರೆ. 2 ದಿವಸ ಮಾಡ್ತೀರೇನ ಅಂತ ಕೇಳಿದೆ, ಯಾರೂ ಇಲ್ಲ ಅಂದರೆ 1 ದಿವಸ ಮಾಡಿರಿ. ಎಲ್ಲ ರೂಮದ ಕಿಚಡನ ಒಂದು ರೂಮ್ನಾಗ ಡೆಕೋರೇಷನ್ ಮಾಡಿರಿ, ಅದನ್ನು ಚೆಂದಾಗಿ ಡೆಕೋರೇಟ್ ಮಾಡಿರಿ ಆ ಕಿಚಡನ ಅಂತಂದ್ರೆ ಯಾರೂ ಮಾಡೋಂಗಿಲ್ಲ ಅಂತ. ಹಂಗೆ ಎಲ್ಲ ರೂಮ್ನಾಗಿಂದ ಹೊಲಸನ್ನು ಒಂದು ರೂಮ್ನಾಗ ನೀವು ಡೆಕೋರೇಟ್ ಮಾಡೋಂಗಿಲ್ಲ ಅಂದರೆ ಈ ಮನಸ್ಸಿನಾಗ ಆಗಿರುವಂಥ ಘಟನೆಗಳನ್ನ ಯಾಕೆ ತುಂಬಿಟ್ಕೋತೀರಿ?
ಯಾಕೆ ಒಳಗೆ ಇಟ್ಕೋತೀರಿ ಅಂತ ಕೇಳಿದ್ರು. ಯಾರೋ ಏನೋ ಮಾಡ್ರು, ಯಾರೋ ನಿಮ್ಗೆ ಇನ್ಸಲ್ಟ್ ಮಾಡ್ರು, ಯಾರೋ ನಿಮ್ಗೆ ಅಪಮಾನ ಮಾಡ್ರು, ಯಾರೋ ನಿಮ್ಗೆ ಕೆಟ್ಟ ಬಯಸಿದ್ದು, ಅದನ್ನು ಯಾಕೆ ಮನಸ್ಸಿನಾಗ ಇಟ್ಕೋತೀರಿ? ಆ ಮನಸ್ಸಿನಾಗ ಇಟ್ಕೊಂಡಿರೋ ಕಾರಣ ಆ ವ್ಯಕ್ತಿ ಎದುರುಗಡೆ ಬಂದ್ರಂದ್ರೆ ನಿಮ್ಮಲ್ಲಿ ರಿಯಾಕ್ಷನ್ ಏನಿರ್ತೈತಿ, ನಿಮ್ಮ ರೆಸ್ಪಾಂಡ್ ಏನಿರ್ತೈತಿ, ಅವೆಲ್ಲ ಹೊರಗೆ ಬರೋಕೆ ಹಿಡಿತಾವೆ. ಅದಕ್ಕೆ ಅವ್ರು ಏನು ಹೇಳಿದ್ರು, ಜೀವನ ಸರಳ ಆಗ್ಬೇಕಂದ್ರೆ ಕ್ಷಮಾ ಮಾಡಿರಿ ಮತ್ತು ಕ್ಷಮಾ ಕೇಳ್ರಿ ಅಂದ್ರೆ. ಇವೆರಡೂ ನಿಮ್ಮ ಜೀವನದಲ್ಲಿ ಬಂತಂದ್ರೆ ನಿಮ್ಮ ಲೈಫ್ ಭಾಳ ಸರಳ ಆಕೈತಿ. ಕ್ಷಮಾ ಕೇಳಿಬಿಡ್ರಿ ಮತ್ತು ಕ್ಷಮಾ ಮಾಡಿಬಿಡ್ರಿ. ಆಗಿರೋದನ್ನು ಒಳಗೆ ಇಟ್ಕೊಂಡು ದುಃಖಿ ಆಗಬೇಡ್ರಿ, ಒಳಗಡೆ ದಯಾ ಭಾವನೆ ಉತ್ಪನ್ನ ಮಾಡ್ಕೋರಿ ಅಂತ ಅಣ್ಣವ್ರು ಹೇಳಿದರು. ಮತ್ತು ಅಣ್ಣವರು ನೀರಿನ ಮೇಲೂ ಹೇಳಿದರು, ನಿಮ್ಮಲ್ಲಿ ನೀರನ್ನು ನೀವು ಚಾರ್ಜ್ ಮಾಡಿ ಕುಡೀರಿ, ಒಳ್ಳೆಯ ಸಂಕಲ್ಪಗೆ ಹೇಳ್ರಿ. ಅವ್ರು ಡಾಕ್ಟರ್ ಎಮೋಟೋ ಬಗ್ಗೆನೂ ಹೇಳ್ಕೊಟ್ರು. ಏನಂತ, ಏನು ವಿಚಾರ ಕೊಡ್ತೇವೆ ನೀರಿಗೆ, ಅದೇ ರೀತಿ ಆ ನೀರನ್ನು ನಾವು ಕುಡಿಯೋದ್ರಿಂದ ಅದು ಅದೇ ರೀತಿ ನಮ್ಮಲ್ಲೂ ಕೂಡ ಏನಾಕೈತಿ, ಅದೇ ರೀತಿ ಒಳಗಡೆನೂ ಕೂಡ ತಯಾರಾಗಿ. ಈಗ ಪ್ರೀತಿ ಅಂತ ಹೇಳೋದಕ್ಕೆ ನೀರಲ್ಲೇ ಮಾತಾಡಿಸಿದ ಒಳಗಡೆ ನಿಮ್ಮಲ್ಲಿ ಪ್ರೀತಿ ಜಾಗ. ದ್ವೇಷ ಅಂದಾಗ ಆ ನೀರಿನಲ್ಲಿ ನಿಮ್ಮ ದ್ವೇಷದ ಭಾವನೆ ನೀರಿನಲ್ಲೂ ಕೂಡ ಕಪ್ಪಿ ಮಾಸಾಗಿ ಅಥವಾ ಕರಗಾಗಿ ಅದು ರಿಯಾಕ್ಟ್ ಆಕೈತಿ. ಈಗ ನೋಡಿರಿ, ನಾವೇನಂತಿರ್ತೀವಿ, ಅವ್ರು ನಮ್ಗೆ ಕೆಟ್ಟ ಮಾಡಿದ್ದಾರೆ ಅಂತ ಹೇಳ್ಕೊಂಡು ಅವ್ರ ಬಗ್ಗೆ ನಾ ಕೆಟ್ಟದ್ದು ಯೋಚನೆ ಮಾಡ್ರೆ ನನ್ನ ದೇಹದಲ್ಲಿ ಇರುವಂಥ 90% ಅಥವಾ 70% ಏನು ನೀರೈತಿ, ಆ ನೀರನ್ನಾಗ ಒಳಗೆ ಏನಾಗ್ತಿರ್ಬೋದು ಯೋಚನೆ ಮಾಡಿರಿ. ಕಪ್ಪಿ ಮಾಂಸ ಅನ್ರಿ, ಕರ್ಗನ್ರಿ, ಒಳಗೆ ನಂತೂ ಆಗತ್ತಿಲ್ಲ, ಅವ್ರತೋಗ ಏನೂ ಆಗತ್ತಿಲ್ಲ. ಅದಕ್ಕೆ ಅಣ್ಣವ್ರು ಏನು ಹೇಳಿದ್ರು, ಕ್ಷಮಾ ಮಾಡಿರಿ, ಕ್ಷಮಾ ಕೇಳ್ರಿ. ಇನ್ನು ಲಾಸ್ಟ್ ಒಂದು ಕತೆ ಹೇಳಿ ಮುಗಿಸ್ತೇನೆ ರೀ. ಅಣ್ಣವ್ರು ಒಂದು ಕ್ಲಾಸ್ನಾಗ ಏನು ಹೇಳಿದ್ರಂದ್ರೆ, ಒಬ್ಬ ವ್ಯಕ್ತಿ ಇದ್ದಂತ್ರಿ. ಆ ವ್ಯಕ್ತಿ ರಾಜ ಇದ್ದ. ಆ ರಾಜನ್ಗೆ ಭಗವಂತನ ಭೇಟಿ ಆಗುವಂಥದ್ದು ಆಸೆ ಐತ್ರಿ. ಭಗವಂತ ಹೆಂಗೆ ಸಿಗ್ತಾನೋ, ಭಗವಂತ ಏನು ಮಾಡ್ರೆ ಸಿಗ್ತಾನೋ, ಭಗವಂತ ಏನು ಮಾಡೋಕ್ಕೆ ಸಾಧ್ಯನೋ ಕ್ವಶನ್ಸ್ಗಳು ಭಾಳ. ಒಂದು ಸಣ್ಣ ಬಾಲಕ ಆ ಅರಮನೆಗೆ ಬರ್ತಾನಂತ್ರಿ. ನೀ ಕ್ವಶನ್ಸ್ ಕೇಳ್ತಿ, ನಾ ಈ ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಉತ್ತರ ನಿನ್ನ ಹತ್ರ ಐತಿ, ನೀ ಏನು ಬೇಡ್ತಿಲ್ಲ ನಾನು ನಿನ್ಗೆ ಕೊಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಕೇಳ್ರಿ ರಾಜರಂತ ಅಂತೈತ್ರಿ ಸಣ್ಣ ಹುಡುಗ. ಅದಕ್ಕೆ ಕೇಳ್ತಾನೆ, ಆ ಪರಮಾತ್ಮ ಹೇಗೆ ಸಿಗ್ತಾನೋ ಅಂತ ಕೇಳ್ತಾನೆ ಫಸ್ಟ್ ಪ್ರಶ್ನೆ. ಅದಕ್ಕೆ ಆ ಹುಡುಗ ಏನು ಮಾಡ್ತಾನೆ, ಅದು ಒಂದು ಗ್ಲಾಸನ್ನು ಹಾಲು ತರಿಸ್ತಾನೆ ರೀ. ಹಾಲು ತರಿಸಿ ಏನು ಮಾಡ್ತಾನೆ, ಹಿಂಗೆ ಕೈಲಿ ಹಿಂಗೆ ತಿರುಗಾಡಕ್ಕೆ ಹಿಡಿತಾನೆ ರೀ, ಹಿಂಗೆ ರೌಂಡ್ ಮಾಡಕ್ಕೆ ಹಿಡಿತಾನೆ. ರಾಜ ಕೇಳ್ತಾನೆ, ಏನು ಮಾಡಾಕತ್ತಿ ನೀನು ಅಂತ ಹೇಳ್ಕೊಳ್ಳಿ. ಆವಾಗ ಹುಡುಗ ಹೇಳ್ತಾನು, ಇದ್ರಾಗ ಬೆಣ್ಣೆ ತೆಗಿಯಾಕತ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ರಾಜ ಹೇಳ್ತಾನೋ, ಹಾಲಲ್ಲೇ ಬೆಣ್ಣೆ ಬರಂಗಿಲ್ಲ, ಅದಕ್ಕೆ ಮೊದಲು ಕೆನೆಗೊಳೆ ಆಗಬೇಕು, ಮೊಸರು ಹೆಪ್ಪು ಹಚ್ಚಬೇಕು, ಆಮೇಲೆ ಕಡಿಬೇಕು, ಆಮೇಲೆ ಬೆಣ್ಣೆ ಬರ್ತೈತಿ. ಅದಕ್ಕೆ ಹುಡುಗನ ಹೇಳ್ತಾನೋ, ಅದೇ ರೀತಿ ಭಗವಂತನು ಕೂಡ ಭೇಟಿ ಆಗಬೇಕಂದ್ರೆ ತಪಸ್ಸು ಮಾಡಬೇಕು, ಮಂಥನ ಮಾಡಬೇಕು, ಚಿಂತನೆ ಮಾಡಬೇಕು, ಆವಾಗನೇ ಭಗವಂತ ಸಿಗ್ತಾನೋ, ಹಂಗೆ ಸಿಗಂಗಿಲ್ಲ ಅಂತ ಹೇಳ್ತಾನೆ ರೀ ಹುಡುಗ. ಇನ್ನು ಎರಡನೇ ಕ್ವಶನ್ ಏನಿತ್ತು ರಾಜಂತಂದರೆ, ಭಗವಂತನಿಂದ ಏನು ಸಿಗ್ತೈತಿ ಅಂದರೆ ಭಗವಂತನಿಂದ ಏನು ಸಿಗ್ತೈತಿ, ಏನು ಆಕೈತಿ ಅಂತ ಕೇಳ್ತಾನೆ. ಆವಾಗ ರಾಜ ಆ ಹುಡುಗ ಏನು ಮಾಡ್ತಾನಂದ್ರೆ, ಒಂದು ಕತ್ತಲ ರೂಮದಲ್ಲಿ ಒಂದು ದೀಪವನ್ನು, ಪೂರ ಘೋರ ಕತ್ತಲೆ ಇರ್ತೈತಿ, ಅಲ್ಲಿ ಒಂದು ದೀಪವನ್ನು ತಂದು ದೀಪವನ್ನು ಹಚ್ತಾನೆ. ದೀಪ ಹಚ್ಚ ಕೂಡಲೇನ ಅಲ್ಲಿರೋ ರೂಮ್ದಲ್ಲಿರುವಂಥ ಅಂಧಕಾರ ದೂರ ಆಕೈತಿ. ಅದಕ್ಕೆ ಅವ್ನು ಹೇಳ್ತಾನೆ ಹುಡುಗ, ಪರಮಾತ್ಮ ನಮ್ಮ ಜೀವನದಲ್ಲಿ ಸಿಗೋದ್ರಿಂದ ನಮ್ಮಲ್ಲಿರುವಂಥ ಕತ್ತಲು, ನಮ್ಮಲ್ಲಿರುವಂಥ ಅಜ್ಞಾನತೆ, ನಮ್ಮಲ್ಲಿರುವಂಥ ಅಂಧಕಾರ ಹೋಗಿ ಪ್ರಕಾಶಮಯ ಆಗಿ ಜೀವನ ಆಗುತ್ತದೆ ಅಂತ ಹೇಳ್ತಾನೆ. ಇನ್ನು ಮೂರನೇ ಪ್ರಶ್ನೆ ಕೇಳ್ತಾನೆ ರೀ ರಾಜ, ಏನಂದ್ರೆ ಭಗವಂತ ಏನು ಮಾಡೋಕ್ಕೆ ಸಾಧ್ಯ ಐತಿ ಅಂತ ಕೇಳ್ತಾನೆ ರೀ. ಆವಾಗ ಹುಡುಗ ಏನು ಮಾಡ್ತಾನೆ ಅಂದ್ರೆ ಕೇಳ್ತಾರೆ, ನೀ ಶಿಷ್ಯ ಆಗಿ ಕೇಳಾಕತ್ತೀಯೋ ಅಥವಾ ರಾಜ ಆಗಿ ಕೇಳಾಕತ್ತೀಯೋ ಅಂತ ಕೇಳ್ತಾನೆ ರೀ ಹುಡುಗ. ಅದಕ್ಕೆ ರಾಜ ಹೇಳ್ತಾನೆ, ನಾ ಶಿಷ್ಯನಾಗಿ ಕೇಳಾಕತ್ತೀನಿ ಅಂತ ಹೇಳಿ. ಹಂಗಾರೆ ಶಿಷ್ಯನಾಗಿ ಕೇಳಾಕತ್ತಿ ಅಂದರೆ ನೀನು ಸಿಂಹಾಸನದಿಂದ ತಳಗಿಳಿದು ಬಂದು ಕೇಳು ಅಂತ ಹೇಳ್ತಾನೆ. ಆವಾಗ ರಾಜ ತಳಗಿಳಿದು ಬಂದು ಕುಂಡಿರ್ತಾನೆ ರೀ. ಇವು ಹುಡುಗ ಏನಿರ್ತಾನೆ, ಸಣ್ಣ ಹುಡುಗ ರಾಜನ ಸಿಂಹಾಸನ ಮ್ಯಾಗ ಹೋಗಿ ಕುಂಡಿರ್ತಾನೆ. ಆವಾಗ ರಾಜ ಕೇಳ್ತಾನೆ, ಮೂರನೇ ಪ್ರಶ್ನೆಗೆ ಉತ್ತರ ಕೊಡು,
ಭಗವಂತ ಏನು ಮಾಡೋಕ್ಕೆ ಸಾಧ್ಯ ಅಂತ. ಅವಾಗ ಭಗವಂತ ಆವಾಗ ಹುಡುಗ ಹೇಳ್ತಾನು, ಭಗವಂತ ಏನು ಮಾಡೋಕ್ಕೆ ಸಾಧ್ಯ ಅಂದರೆ ಏನು ಯಾರು ಬಡವ್ರು ಇರ್ತಾರಲ್ಲ ಅವ್ನು ರಾಜ ಮಾಡೋಕ್ಕೆ ಸಾಧ್ಯ ಐತಿ ಅಂತ. ನೋಡಿ ಇವತ್ತು ನೀ ತಳಗದಿ, ನಾನು ಸಿಂಹಾಸನ ಮ್ಯಾಗ ಕೂತೀನಿ ಅಂತ ಹೇಳಿದೆ. ಅಂದರೆ ಭಗವಂತನಲ್ಲಿ ಅಷ್ಟು ತಾಕತ್ತೈತಿ. ಏನು ತಾಕತ್ತೈತಿ ಅಂದ್ರೆ ಬಡವ್ರನ್ನು ಕೂಡ ಶ್ರೀಮಂತ ಮಾಡುವಷ್ಟು ತಾಕತ್ತೈತೆ ಅಂತ ಹುಡುಗ ಹೇಳ್ತಾನೆ ರೀ. ಈ ಕಥೆಯನ್ನು ಅಣ್ಣೋರು ಸ್ವಾಮಿಗಳದ್ದು ಸಮ್ಮೇಳನ ಐತ್ರಿ, ಅಲ್ಲಿ ಈ ಅಣ್ಣೋರು ಈ ಕಥೆಯನ್ನು ಹೇಳಿದ್ರಿ. ಇಷ್ಟು ನನಗೆ ನೆನಪಿದೆ ರೀ. ಇಷ್ಟು ನೆನಪಿದ್ದನ್ನು ನಿಮಗೆ ಹೇಳಿರಿ. ಥ್ಯಾಂಕ್ ಯು ರೀ ಬಾಬಾ. ತಮಗೂ ಕೂಡ ಭಾಳ ಥ್ಯಾಂಕ್ ಯು ರೀ. ಓಂ ಶಾಂತಿ.